वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे जगद्गुरुम्. ವಿಷ್ಣು ಸಹಸ್ರನಾಮದ ಅರ್ಥದ ನಿಟ್ಟಿನಲ್ಲಿ ನಾವಿದೀವಿ. ಈಗ ಆಲ್ರೆಡಿ ನಾವು ತಿಳ್ಕೊಂಡಿರೋ ಹಾಗೆ 6 ಶ್ಲೋಕಗಳ ಅರ್ಥಗಳನ್ನ ತಿಳ್ಕೊಂಡ್ವಿ. ಅಂದ್ರೆ ಯಾಕೆ ಆ 6 ಶ್ಲೋಕಗಳನ್ನ ಹೇಳ್ತೀವಪ್ಪ ಅಂತ ಅಂದ್ರೆ, ಯಾವುದೇ ರೀತಿಯಾದಂತಹ ತೊಂದರೆಗಳು ಬರಬಾರದು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಮೊದಲ 6 ಶ್ಲೋಕಗಳನ್ನ ಹೇಳ್ತೀವಿ. ಹಾಗೂ 7ನೇ ಶ್ಲೋಕದಲ್ಲಿ ಶ್ರೀ ವೈಶಂಪಾಯನ ಉವಾಚ ಅನ್ನುವ ಮೂಲಕ ವಿಷ್ಣು ಸಹಸ್ರನಾಮ ಶುರು ಆಗ್ತಾ ಹೋಗುತ್ತೆ. ವೈಶಂಪಾಯನರು ಯಾರು ಅಂತ ನೋಡೋದಾದ್ರೆ, ವೈಶಂಪಾಯನರು ಬೇರೆ ಯಾರೋ ಅಲ್ಲ, ವ್ಯಾಸ ಮಹರ್ಷಿಯ ಶಿಷ್ಯರು ಅಂತ ನಮಗೆ ತಿಳಿತಾ ಬಂತು. ಹಾಗೇನೆ ಈ 2 ಶ್ಲೋಕಗಳಲ್ಲಿ ಅಂದ್ರೆ ಯುಧಿಷ್ಠಿರ ಉವಾಚ ಅಂತ ಏನು ಬರುತ್ತೆ ಅದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ, ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಮರ್ಚ್ಯಂತಃ ಪ್ರಾಪ್ನುಯುರ್ ಮಾನವ ಶುಭಂ ಕೋ ಧರ್ಮಸ್ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ ಕಿಂ ಜಪನ್ ಮುಚ್ಯತೆ ಜಂತುರ್ಜನ್ಮ ಸಂಸಾರ ಬಂಧನಾತ್ ಅಂತ ಈ 2 ಶ್ಲೋಕದಲ್ಲಿ ಯುಧಿಷ್ಠಿರ ಅವನಿಗೆ ಇದ್ದಂತಹ ಗೊಂದಲಗಳನ್ನ ಹೇಳ್ತಾ ಹೋಗ್ತಾನೆ. ಯಾರಪ್ಪ ಹಿರಿಯ ದೈವ, ಹಾಗೆ ಕೊನೆಯ ಆಸರೆ ಯಾರು, ಹಾಗೇನೆ ಯಾರನ್ನ ನಾವು ಹಾಡಿ ಹೊಗಳುತ್ತಾ ಹೋದ್ರೆ ಮಾನವರಿಗೆ ಒಳಿತಾಗತ್ತೆ, ಹಾಗೂ ಧರ್ಮಗಳಿಗೂ ಮಿಗಿಲಾದ ಧರ್ಮ ಯಾವುದು ಅಂತ ನಿಮ್ಮ ಅಭಿಪ್ರಾಯ, ಹಾಗೇನೆ ಯಾವುದನ್ನ ಜಪಿಸುವುದರಿಂದ ಈ ಮಾನವ ಹುಟ್ಟು ಮತ್ತು ಈ ಸಂಸಾರ ಬಂಧನದಿಂದ ಮುಕ್ತಿಯನ್ನ ಪಡೆಯುತ್ತಾನೆ ಅಂತ ಅವನಿಗೆ ಇದ್ದಂತಹ ಗೊಂದಲಗಳನ್ನ ಕೇಳ್ತಾ ಹೋಗ್ತಾನೆ. ಅದಕ್ಕೆ ಭೀಷ್ಮ ಪಿತಾಮಹ ಯಾವ ರೀತಿಯ ಉತ್ತರವನ್ನ ಕೊಡ್ತಾರೆ ಅಂತ ನೋಡೋದಾದ್ರೆ, ಇದು ಸಹ ಪೂರ್ವಾಂಗಮಲ್ಲೇ ಬರ್ತಾ ಹೋಗುತ್ತೆ. ಭೀಷ್ಮ ಉವಾಚ ಜಗತ್ಪ್ರಭುಂ ದೇವದೇವಮನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷಃ ಸತತೋತ್ತಿತಃ. ಅಯ್ಯೋ, ಯಾಕಪ್ಪ ಕಂದ ಇಷ್ಟೊಂದು ತೊಂದರೆ ತಗೊಳ್ತಾ ಇದೀಯಾ, ಇಷ್ಟೊಂದು ಗೊಂದಲ ಯಾಕೆ ಅಂದ್ರೆ, ಇಲ್ಲಿ ಭೀಷ್ಮ ಪಿತಾಮಹರ ಒಂದೇ ಒಂದು ಕಳಕಳಿ ಅಂತ ಹೇಳ್ಬೋದು. ಅಯ್ಯೋ, ನನ್ನ ಮಗು ಎಷ್ಟೊಂದು ಕಷ್ಟ ಪಡ್ತಾ ಇದೆಯಲ್ವಾ ತಿಳ್ಕೊಳ್ಳೋದಿಕ್ಕೆ ಅಂತ. ಅದಕ್ಕೆ ಬಹಳ ಸುಂದರವಾಗಿ ಹೇಳ್ತಾ ಹೋಗ್ತಾರೆ, ಜಗತ್ ಪ್ರಭುಂ ದೇವ ಮನಂತಂ ಪುರುಷೋತ್ತಮಂ. ಯಾರು ಬೇರೆ ಯಾರು ಅಲ್ವೇ ಅಲ್ಲ, ಇಲ್ಲೇ ಇದ್ದಾನಲ್ಲ ಶ್ರೀ ಕೃಷ್ಣ ಪರಮಾತ್ಮ, ವಿಷ್ಣುವಿನ ಅವತಾರ. ಆ ವಿಷ್ಣುವಿನ ಶ್ರೇಷ್ಠವಾದ ಈ ಸಹಸ್ರನಾಮವನ್ನ ನಾವು ಪಠಿಸೋದ್ರಿಂದ, 1000 ನಾಮವನ್ನ ನಾವು ಪಠಿಸೋದ್ರಿಂದ ನಮಗೆ ಶ್ರೇಯಸ್ಕರ. ಜಗತ್ ಪ್ರಭುಂ, ಅವನು ಯಾರೋ ಬೇರೆ ಯಾರೋ ಅಲ್ಲ, ಅವನು ಜಗತ್ತಿನ ಪ್ರಭುವಾಗಿದ್ದಾನೆ. ಹಾಗೂ ದೇವ ಮನಂತಂ ಪುರುಷೋತ್ತಮಂ, ಅವನು ದೇವನಾಗಿದ್ದಾನೆ. ಅವನೇ ಆದಿ, ಅವನೇ ಅನಂತ, ಅವನೇ ಪುರುಷೋತ್ತಮ, ಬೇರೆ ಯಾರೋ ಅಲ್ಲ, ಅವನೇ ಎಲ್ಲ. ಅವನ ನಾಮವನ್ನ ನಾವು ಸ್ತುತಿಸೋದ್ರಿಂದ, ಅವನ ನಾಮವನ್ನ ನಾವು ಪಠನೆ ಮಾಡೋದ್ರಿಂದ ಈ ನೀನ್ ಏನೆಲ್ಲ ಗೊಂದಲಗಳು ಕೇಳಿದೆಯಲ್ಲ ಅದಕ್ಕೆಲ್ಲ ತುಂಬಾ ಸುಲಭವಾದ ಪರಿಹಾರ ಅಂತ ಹೇಳ್ತಾ ಹೋಗ್ತಾರ. ಹೌದು, ಯಾಕೆ ಅಂತ ಅಂದ್ರೆ, ಭಗವಂತನ ನಾಮಸ್ಮರಣೆಯಿಂದ ನಮಗೆ ಏನೆಲ್ಲ ಒಳಿತಾಗತ್ತೆ ಅನ್ನೋದಕ್ಕೆ ಸಾಕಷ್ಟು ಕತೆಗಳು ಬರ್ತಾ ಹೋಗುತ್ತೆ. ಅದ್ರಲ್ಲಿ ಒಂದು ಪುಟ್ಟ ಕತೆ ಹೇಳ್ಬೇಕು ಅಂತ ಅಂದ್ರೆ, ಆ ಒಬ್ಬ ಹುಡುಗ ಇರ್ತಾನೆ. ಆ ಹುಡುಗ ಆ ನಾನು ಯಾಕೆ ದೇವ್ರನ್ನ ನಂಬೇಕು ಅಂತ ಅಮ್ಮನನ್ನ ಪ್ರಶ್ನೆ ಮಾಡ್ತಾನೆ. ಆಗ ತಾಯಿ ಹೇಳ್ತಾಳೆ, ಸರಿ ನೀನು ಭಗವಂತನನ್ನ ನಂಬೇಡ, ಆದ್ರೆ ನೀನು ಭಗವಂತ ಇದ್ದಾನೆ ಅನ್ನೋ ನಂಬಿಕೆ ನಿನಗಿದ್ರೆ ಸಾಕು. ಅಂದ್ರೆ ಯಾಕೆ ಈ ಮಾತನ್ನ ಹೇಳ್ತಾಳೆ ಅವಳು ಅಂತ ಅಂದ್ರೆ, ಭಗವಂತ ಎಲ್ಲಾ ಕಡೆ ಇದ್ದೇ ಇದ್ದಾನೆ ಅನ್ನುವಂತಹ ಒಂದು ಆ ಉತ್ತರದಿಂದ ಆಕೆ ಹೇಳ್ತಾಳೆ. ಆಗ ಅವನು ಸುಮ್ನೆ ತಮಾಷೆಗೆ ಹೇಳ್ತಾನೆ, ಹಾಗಿದ್ರೆ ಪಕ್ಕದ ಮನೆ ರಾಮಣ್ಣ ಇದಾನಲ್ಲ, ಅವನ ಮುಖನ ನಾನು ದಿನಾ ನೋಡ್ಬಿಟ್ಟು ರಾಮ ರಾಮ ಅಂತ ದಿನಾ ಹೇಳ್ತೀನಿ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಕಿಟಕಿ ತೆಗೆದ್ರೆ ಆ ರಾಮಣ್ಣ ಕಾಣಿಸ್ತಾ ಇರ್ತಾನೆ. ಅವನ ಹೆಸರು ಹೇಳ್ತಾ ಇರ್ತಾನೆ. ದಿನಾ ಅದೊಂದು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಅವನಿಗೆ, ರಾಮಣ್ಣನ ಮುಖ ನೋಡೋದು, ರಾಮ ರಾಮ ಅನ್ನೋದು. ಒಂದಿನ ಇದ್ದಕ್ಕಿದ್ದ ಹಾಗೆ ರಾಮಣ್ಣ ಕಾಣೋದೇ ಇಲ್ಲ. ಇವನಿಗೆ ಆಶ್ಚರ್ಯ ಆಗೋಗ್ಬಿಡುತ್ತೆ, ಅಯ್ಯೋ ನನ್ ದಿನ ಹೇಗೆ ಪ್ರಾರಂಭ ಮಾಡ್ಲಿ, ನಾನು ಅಮ್ಮಂಗ್ ಬೇರೆ ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಲ್ಲ ಅಂತ ಏನ್ ಮಾಡ್ತಾನೆ, ಅವನು ಕಾಡಿಗೆ ಹೋಗಿರ್ತಾನೆ. ಇವನು ಸಹ ಅವನನ್ನ ಹುಡ್ಕೊಂಡು ಹೋಗ್ತಾನೆ.
ಇದ್ದಕ್ಕಿದ್ದ ಹಾಗೆ ಅವನು ಎಡವ್ತಾನೆ. ಎಡವಿದಾಗ ಅಲ್ಲಿ ಕಲ್ಲಿರುತ್ತೆ. ಕಲ್ಲನ್ನ ತೆಗೆದು ಪಕ್ಕಕ್ಕಿಟ್ಟಾಗ ಅದ್ರ ಕೆಳಗಡೆ ಸ್ವಲ್ಪ ಹಣ ಅವನಿಗೆ ಸಿಕ್ಕತ್ತೆ. ಆಗ ಅವನಿಗೆ ರಿಯಲೈಸ್ ಆಗತ್ತೆ, ಅಯ್ಯೋ ದೇವ! ನಾನು ತಮಾಷೆಗೆ ರಾಮ, ರಾಮ ಅಂತಿದ್ದೆ. ಆದ್ರೆ ನಿಜಕ್ಕೂ ಸಹ ರಾಮ ನನಗೆ ಒಲ್ದು ಬಿಟ್ಟ ಅಲ್ವಾ? ಅಂದ್ರೆ ನನಗೆ ಹಣದ ಅವಶ್ಯಕತೆ ಇತ್ತು. ಹಣ ಕೊಟ್ಬಿಟ್ಟ ಅಲ್ವಾ? ಇನ್ನು ನಾನು ನಿಜವಾಗ್ಲೂ ಸಹ ಸಂಪೂರ್ಣವಾಗಿ ನಾನು ಅವನನ್ನ ಸರೆಂಡರ್ ಆದ್ರೆ ಇನ್ನೂ ನನಗೆ ಏನೆಲ್ಲ ಕೊಡ್ಬೋದಪ್ಪ ಅಂತ ಹೇಳಿ ಅವತ್ತಿನಿಂದ ನಿಜವಾಗ್ಲೂ ಸಹ ಆತ ಭಕ್ತನಾಗ್ಬಿಡ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ನಾವು ಭಗವಂತನನ್ನ ಆರಾಧನೆ ಮಾಡಬೇಕು, ಭಗವಂತನನ್ನ ಪ್ರೀತಿಸ್ಬೇಕು ಅಂದ್ರೆ ಯಾವುದೇ ರೀತಿಯಾದಂತಹ ಕಟ್ಟುಪಾಡುಗಳಿರಬಾರ್ದು. ಅಂದ್ರೆ ನನಗಿದಾದ್ರೆ ಮಾತ್ರ ಪ್ರೀತಿಸ್ತೀನಪ್ಪ, ಇಲ್ಲ ಅಂದ್ರೆ ಪ್ರೀತಿಸಲ್ಲ. ನೋ, ದಟ್ ಈಸ್ ಯುವರ್ ಡ್ಯೂಟಿ. ಡ್ಯೂಟಿ ಅಂದ್ರೇನು? ಕರ್ತವ್ಯ. ನೀವು ಪ್ರತಿ ದಿನ, ಪ್ರತಿ ಕ್ಷಣ ಭಗವಂತನನ್ನ, ಇಲ್ಲ ಭಗವಂತ ಇದ್ದಾನೆ, ಭಗವಂತ ಇದ್ದಾನೆ, ಭಗವಂತ ಇದ್ದಾನೆ. ಆ ನಂಬಿಕೆಯಿಂದ ಅವನನ್ನ ಸ್ತುತಿಸೋದ್ರಿಂದ, ಅವನ ನಂಬಿಕೆಯಿಂದ ನಾವು ಪಾರಾಯಣವನ್ನ ಮಾಡೋದ್ರಿಂದ ನಮ್ಗೆ ಒಳಿತಾಗತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಇಲ್ಲೂ ಸಹ ಹೇಳ್ತಾ ಇರೋದದೇನೆ, ಜಗತ್ತಿನ ಪ್ರಭುವಾದ ದೇವತೆಗಳಿಗೆಲ್ಲ ದೇವನಾದ ಪುರುಷೋತ್ತಮ ಅಂದ್ರೆ ವಿಷ್ಣುವೇ ಶ್ರೇಷ್ಠ. ಅವನ ನಾಮವನ್ನ ಸತತವಾಗಿ ಪಠಿಸ್ಬೇಕು. ಈಗ ಸತತವಾಗಿ ರಾಮ ರಾಮ ಅಂತನೋ, ಕೃಷ್ಣ ಕೃಷ್ಣ ಅಂತನೋ, ಅಥವಾ ನಮಗೆ ಯಾವ ಅವನ ಅವತಾರ ಇಷ್ಟನೋ ಆ ದೇವರ ಅವತಾರದಲ್ಲೂ ಸಹ ನಾವು ಪಠಿಸಬಹುದು. ಆದ್ರೆ ಇಲ್ಲಿ ವಿಷ್ಣು ಸಹಸ್ರನಾಮವೇ ಶ್ರೇಯಸ್ಕರ ಅಂತ ಹೇಳ್ತಾ ಹೋಗ್ತಾರೆ. ಯಾಕೆಂದ್ರೆ ನಮಗ್ ಗೊತ್ತಿರೋ ಹಾಗೆ ಮೊದ್ಲಿಗೆ ಭೀಷ್ಮ ಪಿತಾಮಹ ಹೇಳ್ತಾರೆ, ಅಲ್ಲಿ ಲಕ್ಷಾಂತರ ಹೂಗಳಿತ್ತು, ಒಂದು ಎರಡು ಅಲ್ಲ, ಲಕ್ಷಾಂತರ ಹೂವಿತ್ತು. ಅದರಲ್ಲಿ ನನಗೆ ಇಷ್ಟವಾದಂತಹ 1000 ಹೂವನ್ನ ಕಿತ್ತು ತಂದು ಪೋಣಿಸಿ ಹಾರವನ್ನಾಗಿ ತಂದು ಮಾಡಿ ಕೊಡ್ತಾ ಇದ್ದೀನಿ ಅಂತ. ಹಾಗಾಗಿ ಆ ಹೂಮಾಲೆಯನ್ನ ಹಾಕುವಂತಹ ಸಂದರ್ಭ ನಿನ್ನದಾಗ್ಲಿ ಅನ್ನುವಂತಹ ಒಂದೇ ಒಂದು ಕಾರಣದಿಂದ ಭೀಷ್ಮ ಪಿತಾಮಹ ಹೇಳ್ತಾರೆ, ಸ್ತುವನ್ನಾಮ ಸಹಸ್ರೇಣ. ಸಹಸ್ರ ಅಂತ ಅಂದ್ರೆ 1000 ಅಂತ ಒಂದು ಅರ್ಥ ಬಂದ್ರೆ, ಇನ್ನೊಂದು ಅರ್ಥದಲ್ಲಿ ಸಹಸ್ರ ಅಂತ ಅಂದ್ರೆ ಸಹಸರಣ ಅಂದ್ರೆ ದೇವರ ಒಟ್ಟಿಗೆ, ದೇವರ ಜೊತೆಗೆ. ನಾವು ಯಾವಾಗ ವಿಷ್ಣು ಸಹಸ್ರನಾಮವನ್ನ ಹೇಳ್ತೀವಿ, ನಾವು ಅನ್ಕೋಬೇಕು ನಾನ್ ದೇವ್ರ ಜೊತೆ ಇದ್ದೀನಿ. ಅದು ನಿಜವಾದ ಉಪವಾಸ. ಅವನ ಒಂದೊಂದು ನಾಮವನ್ನು ಹೇಳ್ಬೇಕಾದ್ರೆ ಅವನ ಒಂದೊಂದು ಆ ಏನಂತಾರೆ, ಆ ಥ್ಯಾಂಕ್ಫುಲ್ನೆಸ್ ಇರ್ಬೇಕು. ಅಯ್ಯೋ ಭಗವಂತ, ನೀನ್ ನನಗೆ ಏನೇನೆಲ್ಲ ಕೊಟ್ಟಿದ್ಯಾ ಗೊತ್ತಾ? ನನಗೆ ಯೋಗ್ಯತೆ ಮೀರ್ ಕೊಟ್ಬಿಟ್ಟಿದ್ಯಾ. ನಾನು ಇದಕ್ಕೆಲ್ಲ ನಾನು ಅರ್ಹಳೆ ಅಲ್ಲ, ಬಟ್ ಸ್ಟಿಲ್ ಯು ಗೇವ್ ಮೀ. ಥ್ಯಾಂಕ್ ಯು ಸೋ ಮಚ್. ಯಾಕೆ ಅಂತಂದ್ರೆ ನಾವು ಅವನಿಗೆ ಎಷ್ಟೇ ಧನ್ಯವಾದ ಹೇಳ್ತೀವೋ ಅಷ್ಟು ಅವನು ಇನ್ನೂ ನಮ್ಗೆ ಆಶೀರ್ವಾದವನ್ನ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಇಲ್ಲಿ ಹೇಳ್ತಾ ಹೋಗ್ತಾರೆ, ಈ ಸಹಸ್ರನಾಮವನ್ನ, ವಿಷ್ಣು ಸಹಸ್ರನಾಮವನ್ನ ಹೇಳೋದ್ರಿಂದ ನಮಗೆ ಒಳ್ಳೇದಾಗತ್ತೆ ಅಂತ. ಅದೇ ರೀತಿ ಮುಂದೆ ಹೇಳ್ತಾ ಹೋಗ್ತಾರೆ, ತ್ವಮೇವ ತ್ವಮೇವ ಚಾರ್ಚಯನ್ ನಿತ್ಯಂ ಭಕ್ತ್ಯಾ ಪುರುಷಮವ್ಯಯಂ ಧ್ಯಾಯನ್ ಸ್ತುವನ್ ನಮಸ್ಯಂಶ್ಚ ಯಜಮಾನಸ್ತಮೇವ ಚ. ಅವನು ನಿತ್ಯ, ನಿತ್ಯ ಅಂದ್ರೆ ಪ್ರತಿನಿತ್ಯ ಅಂತ ಹೇಳ್ತಾರೆ. ಅಂದ್ರೆ ಅವನು ಯಾವಾಗಲೂ ಸತ್ಯವಾಗಿರುವವನು ಭಗವಂತ. ಅಂದ್ರೆ ಅವನು ಎಲ್ಲೂ ಸಹ ಬದಲಾಗಲ್ಲ ಅವನು. ಹಾಗಾಗಿ ಅವನು ನಿತ್ಯ ಸತ್ಯವಾಗಿ ಇರ್ತಾನೆ. ಹಾಗೆ ಭಕ್ತಿಯ ಅಂತ ಅಂದ್ರೆ ಭಗವಂತನಲ್ಲಿ ಯಾರು ಪ್ರೀತಿ ಮಾಡ್ತಾರೋ ಅವರು ನಿಜವಾದ ಭಕ್ತರು. ಪ್ರೀತಿ ಅಂದ್ರೆ ಏನರ್ಥ? ನಾವು ಯಾರೋ ಒಬ್ಬ ವ್ಯಕ್ತಿಯನ್ನ ಪ್ರೀತಿಸ್ತೀವಿ ಅಂತ ಅಂದ್ರೆ ಅರ್ಥ ಅವ್ರು ಏನೋ ನಮ್ಮನ್ನ ಕೊಡ್ಲಿ ಅನ್ನೋ ಉದ್ದೇಶದಿಂದ ಖಂಡಿತವಾಗ್ಲೂ ನಾವು ಪ್ರೀತಿಸೋದಿಲ್ಲ ಅಲ್ವಾ? ನಮಗ್ ಬೇಕಾಗಿರೋದೊಂದೇ, ನನಗೆ ಆ ವ್ಯಕ್ತಿ ಬೇಕು, ಆ ವ್ಯಕ್ತಿ ಮಾತಾಡ್ಸಿದ್ರೆ ಸಾಕಪ್ಪ, ಅಷ್ಟೇ ಅಲ್ವಾ? ಅದೇ ರೀತಿ ಇಲ್ಲಿ ಭಗವಂತನಲ್ಲೂ ಸಹ ನಮಗೆ ಅದೇ ರೀತಿ ಅಚಲವಾದ ನಂಬಿಕೆ ಇರಬೇಕು. ಭಗವಂತ ನನಗ್ ಬೇರೆ ಏನು ಬೇಡ, ನೀನೊಬ್ಬನೇ ಬೇಕು, ಅವನು ನಿಜವಾದ ಭಕ್ತ. ಪುರುಷ ಅಂತ ಅಂದ್ರೆ ಶರೀರದಲ್ಲಿ ಇರುವವನು. ಅಂದ್ರೆ ಈ ನಮ್ಮ ಶರೀರವೇ ಪುರ ಅಂದ್ರೆ ಮ ಅವನ ವಾಸಸ್ಥಾನ. ಈ ವಾಸಸ್ಥಾನದಲ್ಲಿ ಇರುವಂತಹ ಭಗವಂತ ನಿಜವಾದ ಪುರುಷ. ಅವ್ಯಯ ಅಂದ್ರೆ ಎಂದಿಗೂ ಸಹ ನಾಶವಿಲ್ಲದವನು. ಅವನಿಗೆ ಎಲ್ಲೂ ನಾಶ ಅನ್ನೋದೇ ಇಲ್ಲ. ಅವನು ಅನಾದಿ ನಿತ್ಯ ಭಗವಂತ. ಧ್ಯಾಯನ್ ಅಂದ್ರೆ ಧ್ಯಾನಿಸ್ಬೇಕು, ಸ್ತುವನ್ ಅಂದ್ರೆ ನಿರಂತರ ಸ್ತುತಿ. ನಾವು ಹೇಗೆ ಉಸಿರಾಡ್ತೀವೋ ಆ ರೀತಿ. ಇಲ್ಲಪ್ಪ ಬೆಳಗ್ಗೆನೆ ಪಾರಾಯಣ ಮಾಡ್ದಾಯ್ತು, ಇನ್ನೊಂದ್ಸಲ ಯಾರ್ರೀ ಪಾರಾಯಣ ಮಾಡ್ತಾರೆ? ಅಯ್ಯೋ ಒಂದ್ಸಲ ದೇವಸ್ಥಾನಕ್ಕೆ ಹೋಗ್ ಬಂದಾಯ್ತು, ಮತ್ತೆ ಯಾರ್ರೀ ಹೋಗ್ತಾರೆ? ನೋ. ಇಲ್ಲಿ ಭಗವಂತನನ್ನ ನಾವು ಎಷ್ಟು ಸಲ ಉಸಿರಾಡ್ತೀವೋ ಅಷ್ಟು ಸಲ ಜ್ಞಾಪಿಸ್ಕೋಬೇಕಂತೆ. ಹಾಗಾಗಿ ಭಗವಂತ ನಮಗೆ ಎಷ್ಟು ಆ ಅವಕಾಶ ಕೊಡ್ತಾನೋ ಅಷ್ಟು ಅವಕಾಶವನ್ನ ನಾವು ಸದುಪಯೋಗ ಮಾಡ್ಕೋಬೇಕು. ಇಲ್ಲಿ ಯಂಶ್ಚ ಅಂತ ಅಂದ್ರೆ ಧ್ಯಾನದ ಜೊತೆಯಲ್ಲಿ ಸಾಷ್ಟಾಂಗ ನಮಸ್ಕಾರ. ಅಂದ್ರೆ
ಒಂದೊಂದು ಸಲ ನಾವು ಭಗವಂತನನ್ನ ನೆನೆಸ್ಕೊಂಡು ಸರ್ವಂ ಶ್ರೀ ಕೃಷ್ಣಾರ್ಪಣ ವಸ್ತು ಅಂತ ನಾವು ಹೇಳಿದಾಗ್ಲೂ ನಮಸ್ಕರಿಸಿದ ಭಾವ ಇರಬೇಕು. ಅಂದ್ರೆ ಎಲ್ಲಿರ್ತೀವೋ ಅಲ್ಲೇ ನಮಸ್ಕಾರ ಮಾಡ್ಬೇಕು ಅಂತ ಅಲ್ಲ, ನಾವು ಆಂತರ್ಯವಾಗಿ ಅಂದ್ರೆ ಭಗವಂತನಿಗೆ ಅಷ್ಟು ನಾವು ಸರೆಂಡರ್ ಆಗ್ತಾ ಹೋಗ್ಬೇಕು. ಅವನಿಗೆ ಜ್ಞಾಪಿಸ್ಕೊಳ್ತಾ ಭಗವಂತ ನೀನೇ ಎಲ್ಲ, ನೀನ್ ಬಿಟ್ರೆ ನನಗಿನ್ಯಾರೂ ಇಲ್ಲ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ವ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಡಂ ತ್ವಮೇವ ತ್ವಮೇವ ಸರ್ವ ಮಮ ದೇವ ದೇವ. ಏನಾಗ್ಬೇಕ್ರಿ ನಿಮಗ್ ಭಗವಂತ? ಯಾವಾಗ್ಲೂ ದೇವ್ರು 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 ಅಂತ ಹೇಳ್ತಿರಲ್ಲ, ಯಾರ್ರೀ ಅವರು ದೇವ್ರು ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಅವರಿಗೆ ಇದೇ ಶ್ಲೋಕದ ಮೂಲಕ ಉತ್ತರವನ್ನ ಕೊಡಬೇಕು. ಆತ ಬೇರೆ ಯಾರೂ ಅಲ್ಲ, ತ್ವಮೇವ ಮಾತಾ ಚ ಪಿತಾ ತ್ವಮೇವ. ಅವನೇ ನನ್ ತಂದೆ, ಅವನೇ ನನ್ ತಾಯಿ, ಅವನೇ ನನ್ ಬಂಧು, ಅವನೇ ನನ್ ಬಳಗ, ಅವನೇ ನನ್ನ ಮಿತ್ರ, ಅವನೇ ನನ್ನ ಸರ್ವಸ್ವನೂ ಅವನೇ. ಅವನ್ ಬಿಟ್ರೆ ಬೇರೆ ಯಾರು ಇಲ್ಲ. ಯಾಕೆ ಅಂತ ಅಂದ್ರೆ ಅವನು ನನ್ನನ್ನ ಎಂದೂ ಸಹ ಕೈ ಬಿಡೋದಿಲ್ಲ. ನಾವು ಭಗವಂತನನ್ನ ಮರಿಬಹುದು. ಅಯ್ಯೋ ಇವತ್ತು ಟ್ರಿಪ್ ಹೋಗ್ಬಿಟ್ನಪ್ಪ, ಸಹಸ್ರನಾಮ ಹೇಳಕ್ಕಾಗ್ಲಿಲ್ಲ, ಜ್ಞಾಪಿಸ್ಕೊಳ್ಳಿಲ್ಲ, ನಾನ್ ಮರ್ತ್ ಹೋದೆ. ವಿ ಆರ್ ಹ್ಯಾವಿಂಗ್ ಎ ಸೋ ಮೆನಿ ರೀಸನ್ಸ್. ನಾನು ಹಾಸ್ಪಿಟ್ಲಲ್ ಇದ್ದೆ, ನಾನು ಹಾಸ್ಪಿಟ್ಲಲ್ ಅಡ್ಮಿಟ್ ಆಗಿದ್ದೆ, ನನಗ್ ಹುಷಾರಿರ್ಲಿಲ್ಲ. ಆದ್ರೆ ನೀವು ಪ್ರಾರ್ಥನೆ ಮಾಡದೇ ಇರ್ಲಿ, ಭಗವಂತ ಏನನ್ನಾದ್ರೂ ನಿಮಗೆ ಕಮ್ಮಿ ಮಾಡಿದಾನ ಅಂತ ನೋಡೋದಾದ್ರೆ ಖಂಡಿತ ಇಲ್ಲ. ಅವನ್ ಯಾರನ್ನೂ ಮರೆಯೋದೇ ಇಲ್ಲ. ಮರೆಯೋದಕ್ಕೆ ಎಲ್ಲಿಂದ ಇದೆ ಚಾನ್ಸ್ ಅಲ್ವಾ? ಹಾಗಾಗಿ ಅವನು ನಿರಂತರವಾಗಿ ನಮ್ಮನ್ನ ಅವನು ಜ್ಞಾಪಿಸ್ಕೊಳ್ತಾ ಇರ್ತಾನೆ. ಇಲ್ಲ, ಆ ಪುಟ್ಟ ಜೀವ ನನ್ನ ಜವಾಬ್ದಾರಿ ಅಂತ. ಹಾಗಾಗಿ ಅವನನ್ನ ನಾವು ಧ್ಯಾನಿಸುತ್ತಾ ಏನ್ ಮಾಡ್ಬೇಕಂದ್ರೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ಬೇಕು. ಹಾಗೆ ಯಜಮಾನಸ್ಥಮೇವಚ, ಯಜಮಾನಸ್ಥ ಅಂದ್ರೆ ಅವನೇ ಅಂತಿಮವಾಗಿ ಇಡೀ ವಿಶ್ವಕ್ಕೆ ಆತ ಭಗವಂತನಾಗಿದ್ದಾನೆ. ಆ ಏನು ಯುಧಿಷ್ಠಿರ ಕೇಳ್ದ, ಯಾರು ನಾನು ಆರಾಧಿಸ್ಬೇಕು, ಯಾರನ್ನ ಹೊಗಳಬೇಕು ಅಂತ, ಅದಕ್ಕೆ ಹೇಳ್ತಾ ಹೋಗ್ತಾರೆ ಜಗತ್ ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಅಂತ. ಹಾಗೆ ಯಾರು ನಮ್ಗೆ ಆಸರೆ ಅಂತ ಕೇಳಿದಾಗ ಅದಕ್ಕೆ ಉತ್ತರವಾಗಿ ಇಲ್ಲಿ ಹೇಳ್ತಾ ಹೋಗ್ತಾರೆ, ತಮೇವ ಚಾರ್ಚಯನ್ ನಿತ್ಯಂ ಭಕ್ತ್ಯಾ ಪುರುಷಂ ಅವ್ಯಯಂ ಧ್ಯಾಯನ್ ಸ್ತುವನ್ ನಮಸ್ಯಂಶ ಯಜಮಾನಸ್ತಮೇವ ಚ. ಅವನೇ ಯಜಮಾನನಪ್ಪ, ಬೇರೆ ಯಾರು ಅಲ್ಲ, ಅವನೇ ಯಜಮಾನ. ಯಜಮಾನ ಅಂದ್ರೆ ಅರ್ಥ ಏನು? ಅವನು ಒಡೆಯನಾಗಿದ್ದಾನೆ ಅಂದ್ರೆ ಅವನು ನಮ್ಮೆಲ್ಲರ ಜವಾಬ್ದಾರಿಯನ್ನ ಹೊತ್ತಿದ್ದಾನೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅನ್ನೋ ಹಾಗೆ ನನ್ನ ಯೋಗಕ್ಷೇಮ, ನನಗೆ ಯಾವ್ದು ಒಳಿತು, ಯಾವಾಗ ಯಾವ್ದು ಕೆಡ್ತು, ಯಾವಾಗ ನಾನು ಕೋಪ ಮಾಡ್ಕೋಬೇಕು, ಯಾವಾಗ ಸಿಟ್ಟು ಮಾಡ್ಕೋಬೇಕು ಅಲ್ವಾ? ಪ್ರತಿಯೊಂದು ಭಗವಂತನಿಗೆ ತಿಳಿದಿದೆ. ಅದು ಮುಂದುವರೆದು ಹೇಳ್ತಾ ಹೋಗ್ತಾರ, ಅನಾದಿನಿಧನಂ ವಿಷ್ಣುಂ ಸರ್ವಲೋಕ ಮಹೇಶ್ವರಂ ಲೋಕಾಧ್ಯಕ್ಷಂ ಸ್ತುವನ್ನಿತ್ಯಂ ಸರ್ವ ದುಃಖಾದಿಗೋ ಭವೇತ್. ಅಯ್ಯೋ ಅವನು ಅನಾದಿ ನಿತ್ಯ, ಅನಾದಿ ನಿಧನಂ ವಿಷ್ಣುಂ ಸರ್ವಲೋಕ ಮಹೇಶ್ವರಂ. ಅನಾದಿ ಅವನು, ನಾವ್ ಯಾರು ಇಲ್ಲದೆ ಇದ್ದಾಗ ಇದ್ದವನು ಅವನು. ಅವನು ನಿತ್ಯನಾಗಿ ಇರುವವನು. ನಾನು ಇರ್ಲಿ ಬಿಡ್ಲಿ ಅವನು ಮುಂದೆ ಇದ್ದೇ ಇರ್ತಾನೆ. ವಿಷ್ಣು, ವಿಷ್ಣು ಅಂತ ಅಂದ್ರೆ ಸರ್ವಂತರ್ಯಾಮಿ ಭಗವಂತ, ಸರ್ವಲೋಕ ಮಹೇಶ್ವರಂ, ಎಲ್ಲಾ ಲೋಕಗಳಿಗೂ ಸಹ ಅವನೇ ಒಡೆಯನಾಗಿದ್ದಾನೆ. ಅವನು ಬಿಟ್ರೆ ಬೇರೆ ಯಾರು ಒಡೆಯರೇ ಇಲ್ಲ. ಯಾರಪ್ಪ, ಯಾವ ಲೋಕಕ್ಕೆ ಒಡೆಯ ಅವನು? ವೈಕುಂಠಕ್ಕ, ಭೂಲೋಕಕ್ಕ ಅಂದ್ರೆ ಇಲ್ಲ, 14 ಲೋಕಕ್ಕೂ ಸಹ ಆತ ಒಡೆಯನಾಗಿದ್ದಾನೆ. ಅಂದ್ರೆ ಮೇಲಿನ 6 ಲೋಕ ಮತ್ತು ಕೆಳಗಿನ ಮೇಲಿನ 7 ಲೋಕ ಮತ್ತು ಕೆಳಗಿನ 7 ಲೋಕ ಅಂತ ಹೇಳ್ತಾ ಹೋಗ್ತಾರೆ. 14 ಲೋಕಗಳು ಅಂದ್ರೆ ಭೂಮಿನೂ ಸೇರಿ 7 ಲೋಕ. ಅದಕ್ಕೆ ನಾನು ಮೇಲಿನ 6 ಲೋಕ ಅಂತ ಹೇಳಿದ್ದು. ಭೂಮಿ ಸೇರಿದಾಗ 7 ಲೋಕ ಆಗತ್ತೆ. ಭೂಲೋಕ, ಭುವರ್ಲೋಕ, ಸ್ತುವರ್ಲೋಕ, ಮಹರ್ಲೋಕ, ಸತ್ಯಲೋಕ, ತಪಃಲೋಕ, ಜನ್ಹುರ್ಲೋಕ ಅನ್ನುವಂತಹ ಭೂಮಿಯೂ ಸೇರಿ 7 ಲೋಕಗಳು ಮೇಲಿನ ಲೋಕಗಳು. ಹಾಗೆ ಕೆಳಗಿನ 7 ಲೋಕಗಳು ಬಂದು ಅತಳ, ವಿತಳ, ಸುತಳ, ರಸಾತಳ, ತಳಾತಳ, ಮಹಾತಳ ಮತ್ತು ಪಾತಾಳ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭೂಲೋಕದಲ್ಲಿ ಮಾನವರು ವಾಸವಾಗಿದ್ರೆ
ಮುಂದಿನ 6 ಲೋಕದಲ್ಲಿ ದೇವತೆಗಳು ವಾಸವಾಗಿರ್ತಾರೆ. ಹಾಗೆ ಕೆಳಗಿನ 7 ಲೋಕದಲ್ಲಿ ದೈತ್ಯರು, ರಾಕ್ಷಸರು ವಾಸವಾಗಿರ್ತಾರೆ ಅನ್ನುವಂತಹ ಪುರಾಣಗಳಲ್ಲಿ ಉಲ್ಲೇಖ ಬರ್ತಾ ಹೋಗುತ್ತೆ. ಹಾಗಾಗಿ ಈ 14 ಲೋಕಗಳ ಒಡೆಯ ಭಗವಂತನಾಗಿದ್ದಾನೆ. ನಾವ್ ಅನ್ಕೊಳ್ತಾ ಇದೀವಿ ಇದು ದೇವತೆಗಳ ಲೋಕ, ಇದು ಮಾನವರ ಲೋಕ, ಇದು ದೈತ್ಯರ ಲೋಕ. ವಿ ಆರ್ ಡಿವೈಡಿಂಗ್. ಆದ್ರೆ ಭಗವಂತನಿಗೆ ಸರ್ವರೂ ಒಂದೇ. ಇವರು ರಾಕ್ಷಸರು, ಇವರು ಮಾನವರು, ಇವರು ದೇವತೆಗಳು, ನೋ. ಎಲ್ಲರನ್ನೂ ಸಹ ತನ್ನ ಮಕ್ಕಳಾಗಿ ಪಾಲನೆ ಪೋಷಣೆ ಮಾಡಿ ನಮ್ಮೆಲ್ಲರ ಜವಾಬ್ದಾರಿಯನ್ನ ಹೊತ್ತಿರುವ ಭಗವಂತ. ಹಾಗಾಗಿ ಸ್ತುವನ್ ನಿತ್ಯಂ ಅಂದ್ರೆ ನಾವು ನಿರಂತರವಾಗಿ ಸ್ತುತಿಸ್ಬೇಕು. ನಿಧನಂ ಅಂದ್ರೆ ಅಂತಿಮವಾಗಿ. ಅನಾದಿ ಅಂದ್ರೆ ಭಗವಂತನೇ ಆದಿ, ಅಂತ್ಯ ಅವನಿಗೆ ಇಲ್ಲವೇ ಇಲ್ಲ, ಅದು ಸಾಧ್ಯವೇ ಇಲ್ಲ. ಸರ್ವಲೋಕ ಮಹೇಶ್ವರಂ ಅಂದ್ರೆ ಇಡೀ ಲೋಕಕ್ಕೆ ಮಹೇಶ್ವರನಾಗಿ ಅಧಿಪತಿಯಾಗಿ 14 ಲೋಕಗಳ ಒಡೆಯನಾಗಿ ಭಗವಂತ ಇದ್ದಾನೆ. ಲೋಕಾಧ್ಯಕ್ಷಂ, ಇಡೀ ಲೋಕಕ್ಕೆ ಅವನೇ ಒಡೆಯ. ಯಾಕೆಂದ್ರೆ ಅವನೇ ನಮ್ಮನ್ನೆಲ್ಲ ಸಾಕ್ತಾ ಇರೋದು, ಅವನೇ ನಮ್ಮೆಲ್ಲರ ಜವಾಬ್ದಾರಿ ತಗೊಂಡಿದ್ದಾನೆ, ಅವನೇ ನಮ್ಮ ರಕ್ಷಣೆಯನ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಅವನೇ ಎಲ್ಲಕ್ಕೂ ಮೂಲ. ಸ್ತುವನ್ ನಿತ್ಯಂ ಅಂತ ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಪ್ರತಿದಿನ ಅವನನ್ನ ಸ್ತುತಿಸ್ಬೇಕು. ಪ್ರತಿದಿನ ಅಲ್ಲ, ಪ್ರತಿ ಕ್ಷಣ ಸ್ತುತಿಸಿದ್ರೂ ಸಹ ತುಂಬಾ ಕಮ್ಮಿನೇ. ಸರ್ವ ದುಃಖಾದಿಗೋ ಭವೇತ್, ನಮ್ಮ ಎಲ್ಲ ದುಃಖಗಳನ್ನ ನಾಶ ಮಾಡುವಂತಹ ಶಕ್ತಿ ಯಾರಿಗಾದ್ರೂ ಇದೆ ಅಂತ ಅಂದ್ರೆ ಅದು ನನ್ನ ಭಗವಂತನಿಗೆ ಮಾತ್ರ. ಅವನ್ ಕೇಳ್ತಾನಲ್ಲ, ಈ ಹುಟ್ಟು ಸಾವುಗಳ ಬಂಧನದಿಂದ ಯಾರು ನಮಗೆ ಮುಕ್ತಿಯನ್ನ ಕೊಡ್ತಾರೆ? ಇದು ಬಂಧನ ಅಂದಾಗ ನಮಗಲ್ಲಿ ದುಃಖ ಇದೆ, ಆ ದುಃಖದ ಜೊತೆ ನೋವಿದೆ. ಈ ಸಂಸಾರ ಅಂದ್ರೂ ಅಷ್ಟೇ, ನೋವಿದೆ. ನಾವು ತುಂಬಾ ಪ್ರೀತಿಸುವ ವ್ಯಕ್ತಿ ಇಂದಲೇ ನಮ್ಮ ಪ್ರೀತಿಯೇ ನಮಗೆ ಕೆಲವೊಂದು ಸಲ ನೋವನ್ನ ತಂದು ಕೊಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಮಕ್ಕಳನ್ನ ತುಂಬಾ ಪ್ರೀತಿಸ್ತೀವಿ, ಮಕ್ಕಳನ್ನ ಬಿಟ್ಟಿರೋದಿಕ್ ಆಗೋದೇ ಇಲ್ಲ. ಅವ್ರು ಒಂದ್ ಸ್ವಲ್ಪ ಎಜುಕೇಶನ್ಗೆ ಅಂತ ದೂರ ಹೋದ್ರು ನಮ್ ಕಣ್ಣಲ್ಲಿ ಆಗ್ಲೇ ನೀರ್ ಬರ್ಲಿಕ್ಕೆ ಶುರು ಆಗೋಗುತ್ತೆ. ಅಯ್ಯೋ, ನನ್ ಮಗು ಊಟ ಮಾಡ್ದ, ನನ್ ಮಗು ಊಟ ಮಾಡ್ಲಿಲ್ವಾ? ಆದ್ರೆ ಆ ಕಡೆಯಿಂದ ಬರೋ ಆನ್ಸರ್ ಏನು? ಅಮ್ಮ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಮ್ಮ, ಯಾಕೆ ನೀನ್ ಯೋಚನೆ ಮಾಡ್ತೀಯಾ ಅಲ್ವಾ? ದೇ ವಿಲ್ ಟೆಲ್ ಲೈಕ್ ದಟ್ ಓನ್ಲಿ. ನೀನ್ ಅಜ್ಜಿ ಕಾಲ ತರ ನಿನ್ ಮನೇಲೆ ಇರ್ಬೇಕಾ? ಇಲ್ಲ, ನಾನು ಓದ್ಬೇಕು, ನಾನ್ ಸೆಟ್ಲ್ ಆಗ್ಬೇಕು. ಹೌದು, ಅದಕ್ಕೆ ನಾನು ಹೇಳಿದ್ದು ಈ ಸಂಸಾರ ಅಂದ್ರೆ ನೋವು ಕೊಡ್ತಾ ಹೋಗುತ್ತೆ. ಇದನ್ನ ಭಗವದ್ಗೀತೆಯಲ್ಲೂ ಭಗವಂತ ಹೇಳ್ತಾ ಹೋಗ್ತಾನೆ. ನೀನ್ ತುಂಬಾ ಇಷ್ಟ ಪಡ್ತೀಯ ಅಂದ್ರೆ ಭಗವಂತನನ್ನ ಬಿಟ್ಟು ಹೊರ ಪ್ರಪಂಚದಲ್ಲಿ ನಾವ್ ಏನನ್ನೆಲ್ಲ ಇಷ್ಟ ಪಡ್ತೀವೋ ಅದು ನಮ್ಗೆ ಇಷ್ಟ ಆದ್ರೂ ಸಹ ನಮಗೆ ಸಿಕ್ಕೋದೊಂದೇ, ದುಃಖ, ನೋವು. ಅದು ಬಿಟ್ಟು ಬೇರೆ ಏನು ಸಿಕ್ಕೋದಿಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ಸರ್ವ ದುಃಖಾದಿಗೋ ಭವೇತ್. ಅವನನ್ನ ಸ್ತುತಿಸ್ತಾ ಇದ್ರೆ ಕೊನೆ ಪಕ್ಷ ನಮಗೊಂದ್ ಧೈರ್ಯ ಬರುತ್ತೆ, ನನ್ನ ಮಗುವನ್ನ ಕಾಪಾಡ್ತಾ ಇದ್ದಾನೇನೋ, ನನ್ನನ್ನ ಕಾಪಾಡ್ತಾ ಇದ್ದಾನೇನೋ ಅಂತ. ಹಾಗಾಗಿ ಭಗವಂತ ಮಹಾವಿಷ್ಣು ಏನಿದ್ದಾನೆ ಅವನು ಸದಾ ಸ್ತುತಿಸೋದ್ರಿಂದ ನಮಗೆ ಸಕಲ ಸಂಕಷ್ಟ ಕಾರ್ಪಣ್ಯಗಳನ್ನ ಆತ ನಿವಾರಣೆ ಮಾಡ್ತಾ ಹೋಗ್ತಾನೆ. ಅವನು ಈ 14 ಲೋಕಗಳ ಒಡೆಯನಾಗಿದ್ದಾನೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗೇನೆ ಅದು ಮುಂದುವರೆದು ಹೇಳ್ತಾ ಹೋಗ್ತಾರೆ, ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ ಲೋಕಾನಾಂ ಕೀರ್ತಿವರ್ಧನಂ ಲೋಕನಾಥಂ ಮಹದ್ಭೂತಂ ಸರ್ವಭೂತ ಭವೋದ್ಭವಂ. ಬ್ರಹ್ಮಣ್ಯಂ ಅಂತ ಅಂದ್ರೆ ತಪಸ್ಸು ಅಥವಾ ವೇದ ಅನ್ನೋ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಸರ್ವಧರ್ಮಜ್ಞಂ, ಅವನಿಗೆ ಪ್ರತಿಯೊಂದು ತಿಳಿದಿದೆ, ಅವನಿಗೆ ತಿಳಿದಿಲ್ಲ ಅನ್ನೋದು ಯಾವುದೇ ಇಲ್ಲವೇ ಇಲ್ಲ, ಅವನಿಗೆ ಪ್ರತಿಯೊಂದು ತಿಳಿದಿದೆ. ಲೋಕನಾಥಂ, ಅವನು ಲೋಕಕ್ಕೆ ನಾಥನಾಗಿದ್ದಾನೆ. ಕೀರ್ತಿವರ್ಧನಂ, ಕೀರ್ತಿ ಅಂತ ಅಂದ್ರೆ ಯಾರು ಭಗವಂತನನ್ನ ಸ್ತುತಿಸ್ತಾರೆ, ಪೂಜೆ ಮಾಡ್ತಾರೆ, ಅವರಿಗೆ ಕೀರ್ತಿಯನ್ನ ಅಂದ್ರೆ ನಾವು ಯಾವಾಗ ಭಗವಂತನಿಗೆ ಪ್ರೀತಿ ಪಾತ್ರರಾಗ್ತಾ ಹೋಗ್ತೀವಿ ಆಗ ಭಗವಂತ ನಮಗೆ ತಿಳಿಯದ ಹಾಗೆ ನೀವುಗಳು ಅಬ್ಸರ್ವ್ ಮಾಡಿರ್ಬೋದು, ತುಂಬಾ ಜನರನ್ನ ನಮ್ಮ ಲೈಫ್ ಇಂದ ಹೊರಗಡೆ ಹಾಕ್ತಾ ಹೋಗ್ತಾನೆ. ಅಯ್ಯೋ, ನೀನ್ ಇವ್ರನ್ನ ತುಂಬಾ ಹಚ್ಕೊಂಡಿದ್ಯಲ್ಲ, ಇವ್ರನ್ನ ನೀನ್ ಹಚ್ಕೋಬೇಡ, ಯಾಕೆ ಅಂದ್ರೆ ನಿನಗೆ ನೋವಾಗತ್ತೆ ಅಂತ ಸಾಕಷ್ಟು ಜನರನ್ನ ನಾವು ತುಂಬಾ ಯಾರನ್ನ ಕ್ಲೋಸ್ ಅಂತ ಅನ್ಕೊಂಡಿರ್ತೀವೋ, ಯಾರ್ ನಾವು ತುಂಬಾ ಹತ್ರ ಅನ್ಕೊಂಡಿರ್ತೀವೋ ಅವರನ್ನ ದೂರ ಮಾಡ್ತಾ ಹೋಗ್ತಾನೆ. ಆದ್ರೆ ಯಾವುದು ನಮಗೆ ನಿಜವಾದ ಪ್ರೀತಿಯೋ, ಯಾರು ನಮ್ಮನ್ನ ನಿಜವಾಗ್ಲೂ ಪ್ರೀತಿಸ್ತಾರೋ, ಯಾರು ನಮ್ಮನ್ನ ನಿಜವಾಗಿ ಇಷ್ಟ ಪಡ್ತಾರೋ ಅವರನ್ನ ನಮಗೆ ಅರಿವಿಲ್ಲದ ಹಾಗೆ ಭಗವಂತನೇ ನಮಗೆ ಹತ್ತಿರ ಮಾಡ್ತಾ ಹೋಗ್ತಾನೆ.
ಈಗ ಫಾರ್ ಎಕ್ಸಾಂಪಲ್ ಒಂದು ಸತ್ಸಂಗದಲ್ಲಿ ಇದೀವಿ ಅಂತ ಅಂದಾಗ ಅಲ್ಲಿ ಎಷ್ಟೋ ಬ್ಯೂಟಿಫುಲ್ ಸೋಲ್ಸ್ ಇರುತ್ತೆ. ಎಲ್ಲವೂ ಸಹ ಬ್ಯೂಟಿಫುಲ್ ಸೋಲ್ಗಳೇ. ಅದ್ರಲ್ಲಿ ನಮಗೆ ಯಾವುದು ಒಳಿತೋ ಅದನ್ನ ಆತ ಹತ್ರ ಮಾಡ್ತಾ ಹೋಗ್ತಾನೆ. ಪ್ರೀತಿ ವರ್ಧನ ಮಾಡ್ತಾ ಹೋಗ್ತಾನೆ. ಅಂದ್ರೆ ಪ್ರೀತಿಯನ್ನ ಜಾಸ್ತಿ ಮಾಡ್ತಾ ಹೋಗ್ತಾನೆ. ಇಲ್ಲಿ ಕೀರ್ತಿ ಅಂತ ಅಂದ್ರೆ ಭಗವಂತನ ಬಗೆಗಿನ ಅರಿವು ಅಂತ. ಕೀರ್ತಿ ಅಂತ ಅಂದ್ರೆ ನೇಮ್ ಅಂಡ್ ಫೇಮ್ ಅಲ್ಲ. ನಮಗೇನೋ ಒಂದು ದೊಡ್ಡ ದೊಡ್ಡ ಅವಾರ್ಡ್ಸ್ ಬರುತ್ತೆ. ಅದು ಅದು ನಿಜವಾದ ಅವಾರ್ಡಾ ಅಂತ ನೋಡೋಕಾದ್ರೆ ಅದಲ್ಲ ನಿಜವಾದ ಕೀರ್ತಿ. ನಿಜವಾದ ಕೀರ್ತಿ ಯಾವುದು ಅಂತ ಅಂದ್ರೆ ನಾನು ಭಗವಂತ ಇದ್ದಾನೆ ಅಂತ ಯಾವಾಗ ನಾನು ಸಂಪೂರ್ಣವಾಗಿ ನಂಬುತ್ತಾ ಹೋಗ್ತೀನಿ, ಸಂಪೂರ್ಣವಾಗಿ ಸರೆಂಡರ್ ಆಗ್ತಾ ಹೋಗ್ತೀನಿ, ಆಗ ನನ್ನ ಪಾಲಿಗೆ ನನಗೆ ಯಾವುದು ಒಳಿತಾಗುತ್ತೋ ಆ ಜ್ಞಾನವನ್ನ ಕರುಣಿಸ್ತಾ ಹೋಗ್ತಾನೆ. ಭಗವಂತ ಇದ್ದಾನೆ, ಭಗವಂತ ಒಳ್ಳೇದ್ ಮಾಡ್ತಾನೆ ಅನ್ನುವಂತಹ ಜ್ಞಾನ ನಮಗೆ ಕರುಣಿಸೋದ್ರ ಜೊತೆಗೆ ನಮ್ಮನ್ನ ಯಾರು ನಿಜವಾಗ್ಲೂ ಪ್ರೀತಿಸ್ತಾರೋ ಅವರನ್ನ ನಮ್ಮ ಜೀವನದಲ್ಲಿ ಸದಾ ಇರೋ ಹಾಗೆ ಮಾಡ್ತಾ ಹೋಗ್ತಾನೆ. ಲೋಕ ಲೋಕನಾಥಂ ಅಂದ್ರೆ ನಾವಾಗ್ಲೇ ತಿಳ್ಕೊಂಡ ಹಾಗೆ 14 ಲೋಕಗಳ ಒಡೆಯ. ಅವನು ಜಗತ್ಪತಿ ಅಂತಲೂ ಸಹ ಕರೀತಾ ಹೋಗ್ತಾನೆ. ಮಹತ್ ಭೂತಂ ಅಂತ ಅಂದ್ರೆ ಭೂತಂ ಅಂದ್ರೆ ಸೃಷ್ಟಿಕರ್ತ. ಹಾಗಾಗಿ ಈತ ಮಹತ್ ಭೂತಂ. ಯಾಕೆ ಅಂತ ಅಂದ್ರೆ ಒಂದು ಲೋಕದ ಸೃಷ್ಟಿಯಲ್ಲ, 14 ಲೋಕದ ಸೃಷ್ಟಿಯನ್ನ ಈತ ಮಾಡ್ತಾ ಹೋಗ್ತಾನೆ ಅಲ್ವಾ. ನಾನು ಆಗ್ಲೇ ಹೇಳಿದ ಹಾಗೆ ಭೂಮಿಯು ಸೇರಿ ಮೇಲಿನ 7 ಲೋಕ ಹಾಗೂ ಕೆಳಗಿನ 7 ಲೋಕಗಳು, ಈ ಅಷ್ಟು 14 ಲೋಕಗಳ ಒಡೆಯ ಆಗಿದ್ದಾನೆ. ಅಷ್ಟೂ ಜೀವಿಗಳ ನಿಭಾಯಿಸುವ ಜವಾಬ್ದಾರಿಯೂ ಸಹ ಇವಂದೇ ಆಗಿದೆ. ಹಾಗಾಗಿ ಇವನು ಸರ್ವಭೂತ ಭವೋದ್ಭವಂ. ಸರ್ವಭೂತಿ ಅಂತ ಅಂದ್ರೆ ಪಂಚಭೂತಗಳು ಅವನ ಅಧೀನದಲ್ಲಿದೆ. ಹಾಗಾಗಿ ಆತ ಎಲ್ಲ ಜೀವಿಗಳ ಹುಟ್ಟಿಗೆ ಆತನೇ ಕಾರಣ. ಏಕೆಂದ್ರೆ ನಮ್ಮ ಈ ದೇಹ ಏನಿದೆ ಇದು ಪಂಚಭೂತಗಳಿಂದಾಗಿದೆ. ಹಾಗಾಗಿ ಆತನೇ ಎಲ್ಲವುದಕ್ಕೂ ಕಾರಣ ಅಂತ ಹೇಳ್ತಾ ಹೋಗ್ತಾರೆ. ಹಾಗೇನೆ ಈ ಮುಖ್ಯವಾಗಿ ಈ 4 ಶ್ಲೋಕಗಳನ್ನ ನೋಡಿದಾಗ ನಮಗ್ ಗೊತ್ತಾಗ್ತಾ ಹೋಗುತ್ತೆ ಆ ಎಚ್ಚರದಿಂದಿರುವ ಸಾಧಕ ಏನಿದ್ದಾನೆ ಅಂದ್ರೆ ನಾವ್ ಏನನ್ನ ಸಾಧನೆ ಮಾಡ್ಬೇಕು ಅಂತ ಎಚ್ಚರ ಸ್ಥಿತಿಯಲ್ಲಿ ಅಂದ್ರೆ ಭಗವಂತ ಇದ್ದಾನೆ ಅನ್ನುವಂತಹ ಆ ಜ್ಞಾನವನ್ನ ನಾನು ಹೊಂದಿ ಯಾವಾಗ ನಾನು ಸಾಧನೆಯನ್ನ ಮಾಡ್ತಾ ಹೋಗ್ತೀನಿ, ಆಗ ಜಗದ ಒಡೆಯ ಅಂದ್ರೆ ಜಗತ್ಪತಿಯಾದ ಮಹಾವಿಷ್ಣು ಏನಿದ್ದಾನೆ ಅವನು ದೇವತೆಗಳಿಗೆಲ್ಲ ಹಿರಿಯನಾದ ದೈವವಾಗಿದ್ದಾನೆ. ಹಾಗೂ ಸಾವಿರಾರು ನಾಮಗಳಿಂದ ಆತನನ್ನ ನಾವು ಸ್ತುತಿಸ್ತಾ ಹೋಗ್ತೀವಿ. ಅವನು ಈ ದೇಹದಲ್ಲಿ ಪುರುಷೋತ್ತಮನಾಗಿ ಅನುಗಾಲ ಭಕ್ತರಿಂದ ಪೂಜಿಸ್ತಾ ಹೋಗ್ತಾನೆ. ಅಷ್ಟೇ ಅಲ್ಲದೆ ಅವನನ್ನ ನಾವು ಯಾವಾಗ ಮನನ ಮಾಡ್ತಾ ಹೋಗ್ತೀವಿ, ನೆನಪಿಸ್ಕೊಳ್ತಾ ಹೋಗ್ತೀವಿ, ಸ್ತುತಿಸ್ತಾ ಹೋಗ್ತೀವಿ, ತಲೆಬಾಗಿ ಆರಾಧಿಸ್ತಾ ಹೋಗ್ತೀವಿ, ಆತನಿಗೆ ತುದಿ ಮೊದಲು ಇಲ್ಲದವನು ಅವನು. ಅನಾದಿ ನಿತ್ಯ ಅಂತ ಹೇಳ್ತಾರಲ್ವಾ. ಹಾಗಾಗಿ ಆತನಿಗೆ ತುದಿನೂ ಇಲ್ಲ, ಮೊದಲು ಇಲ್ಲ. ಹಾಗಾಗಿ ಎಲ್ಲ ಕಡೆ ತುಂಬಿದ್ದು ನಮ್ಮೆಲ್ಲರ ರಕ್ಷಣೆಯನ್ನ ಮಾಡುವಂತಹ ಎಲ್ಲಾ ಲೋಕಗಳ ಹಿರಿಯ ಒಡೆಯ ಭಗವಂತನಾಗಿದ್ದಾನೆ. ಅಷ್ಟೇ ಅಲ್ಲದೆ ಎಲ್ಲವುದನ್ನ ತಿಳಿದು ಅಂದ್ರೆ ನಮಗೆ ಜ್ಞಾನವನ್ನ ಕರುಣಿಸ್ತಾ ಆತ ಎಲ್ಲರೂ ಸಹ ಮೆಚ್ಚುವಂತಹ ವ್ಯಕ್ತಿಯಾಗಿದ್ದಾನೆ. ಹಾಗೂ ಎಲ್ಲಾ ಧರ್ಮಗಳು ಸಹ ಬಲ್ಲವನವನೇ ಆಗಿದ್ದಾನೆ. ಯಾಕೆ ಅಂತಂದ್ರೆ ಧರ್ಮ ಅಂತ ಇಲ್ಲಿ ಯಾಕೆ ಪರ್ಟಿಕ್ಯುಲರ್ ಆಗಿ ಈ ಪದವನ್ನ ಉಪಯೋಗಿಸ್ತಾ ಇದ್ದಾರೆ ಅಂದ್ರೆ ಧರ್ಮದ ಬೋಧನೆಯನ್ನ ಮಾಡಿದವನು ಭಗವಂತ, ಧರ್ಮ ಸ್ಥಾಪನೆ ಮಾಡಿದವನು ಭಗವಂತ. ಆಗ್ಲೇ ಭಗವದ್ಗೀತೆಯಲ್ಲಿ ತಿಳ್ಕೊಂಡ್ಬಿಟ್ಟಿದೀವಿ. ಹಾಗಾಗಿ ಯುಧಿಷ್ಠಿರನಿಗೂ ಸಹ ಧರ್ಮದ ಬಗೆಗೆ ಗೊಂದಲ ಇದೆ. ಅಂದ್ರೆ ನಿಮ್ಮ ಪ್ರಕಾರ ಧರ್ಮಗಳಿಗೂ ಮಿಗಿಲಾದ ಧರ್ಮ ಯಾವುದು ಎಲ್ಲದಕ್ಕೂ ಮಿಗಿಲಾದ ಧರ್ಮ ಅಂತ ಆತ ಕೇಳ್ತಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಹೋಗ್ತಾರೆ ಎಲ್ಲಾ ಧರ್ಮಗಳು ಬಲ್ಲವನು ಅವನೇ ಆಗಿದ್ದಾನೆ. ಹಾಗೂ ಜೀವಿಗಳಿಗೆ ಆತ ನಮ್ಮ ಈ ಸಂಸಾರ ಬಂಧನದಿಂದ ತೆಗೆದು ಹಾಕೋನು ಸಹ ಅವನೇ ಆಗಿದ್ದಾನೆ. ಸಂಸಾರ ಬಂಧನದಲ್ಲಿ ಸಿಲುಕ್ಸೋನು ಅವನೇ, ಅಲ್ಲಿಂದ ಹೊರಗಡೆ ತರುವವನು ಅವನೇ. ಅದಕ್ಕೆ ನಮ್ಮ ದಾಸರು ಹೇಳೋದು ನೋಡಿ, ಅಂಬೀಗ ನಾನಿನ್ನ ನಂಬಿದೆ ಜಗದಂಬಾರಮನ ನಾನಿನ್ನ ನಂಬಿದೆ. ನನಗ್ ಯಾರು ನಂಬೇಕು ಅಂತ ಗೊತ್ತಿಲ್ಲ ಕಣಪ್ಪ ಈ ಪ್ರಪಂಚದಲ್ಲಿ. ಹಾಗಾಗಿ ನಾನು ಯಾರನ್ನೋ ನಂಬ್ತಾ ಇಲ್ಲ, ನಾನು ನಿನ್ನನ್ನೇ ನಂಬ್ತಾ ಇದ್ದೀನಿ. ಯಾಕೆ ಅಂದ್ರೆ ನಿನ್ನನ್ನ ನಂಬಿದಾಗ ನನಗೆ ನಂಬಿಕೆ ಇದೆ, ನಾನು ಈ ದಡದಿಂದ ಆ ದಡಕ್ಕೆ ಹೋಗ್ತೀನಿ. ಹಾಗೂ ನೀನು ನನ್ನನ್ನ
ಸುರಕ್ಷಿತವಾಗಿ ಕಾಪಾಡ್ತೀಯ ಅನ್ನುವಂತಹ ದೊಡ್ಡ ನಂಬಿಕೆ ನನಗಿದೆ ಅಂತ ದಾಸರು ಹೇಳ್ಬಿಟ್ಟಿದ್ದಾರೆ. ಹಾಗಿರ್ಬೇಕಾದ್ರೆ ನಾವು ಯಾಕೆ ನಂಬಾರ್ದು ಅಲ್ವಾ? ಹಾಗಾಗಿ ಹಿರಿಯ ತತ್ವವಾದ ನಾರಾಯಣನನ್ನೇ ಆರಾಧನೆ ಮಾಡಬೇಕು, ಇನ್ಯಾರನ್ನೂ ಆರಾಧನೆ ಮಾಡೋದಲ್ಲ ಅಂತ ಹೇಳಿ ಇಲ್ಲಿ ಭೀಷ್ಮ ಪಿತಾಮಹನೂ ಸಹ ಒತ್ತಿ ಹೇಳ್ತಾ ಇದ್ದಾರೆ. ಇದು ಮುಂದುವರೆದು ಏಷ ಮೇ ಸರ್ವಧರ್ಮಾಣಾಂ ಧರ್ಮೋಧಿಕತಮೋ ಮತಃ ಯದ್ಭಕ್ತ್ಯಾ ಪುಂಡರೀಕಾಕ್ಷಂ ಸ್ತವೈರಚ್ಚೆನ್ನರಃ ಸದಾ. ಭಗವಂತನ ಅವನ ಗುಣ ಏನಿದೆ ಅದು ಧರ್ಮದಲ್ಲೇ ಶ್ರೇಷ್ಠವಾದ ಧರ್ಮ. ಹಾಗೆ ಸ್ತೋತ್ರಗಳಲ್ಲೇ ಶ್ರೇಷ್ಠವಾದ ಸ್ತೋತ್ರ ವಿಷ್ಣು ಸಹಸ್ರನಾಮ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ಧರ್ಮದಲ್ಲಿ ಯಾವುದು ಮಿಗಿಲು? ಧರ್ಮದಲ್ಲಿ ಭಗವಂತನನ್ನ ನೆನೆಯೋದೆ, ಭಗವಂತನ ಗುಣಗಾನ ಏನಿದೆ ಅದನ್ನ ನೆನೆಯೋದೇ ನಿಜವಾದ ಧರ್ಮ ಅಂತ ಹೇಳ್ತಾ ಹೋಗ್ತಾರೆ. ಯಾಕೆ ಅಂತ ಅಂದ್ರೆ ಆತ ಯಾವ ಮಾತನ್ನು ಯಾರ ಮಾತನ್ನು ಸಹ ಮರೆಯದವನು ಅವನಲ್ಲ. ಯಾಕೆ ಈ ಮಾತನ್ನ ಹೇಳ್ತಾರೆ ಅಂತ ಅಂದ್ರೆ ಅತಿಥಿ ನಮ್ಮೆಲ್ಲರಿಗೂ ಗೊತ್ತು. ಕಶ್ಯಪ ಮತ್ತು ಅತಿಥಿಗಳಿಗೆ 12 ಜನ ಮಕ್ಕಳು. 12 ಜನ ಮಕ್ಕಳಲ್ಲಿ ಇಂದ್ರನೂ ಸಹ ಮೊದಲನೆಯವನು. ಹಾಗೇನೆ ಆ ಅತಿಥಿಗೆ ತುಂಬಾ ಭಯ ಇರುತ್ತೆ. ರಾಕ್ಷಸರಿದ್ದಾರೆ, ಯಕ್ಷರಿದ್ದಾರೆ, ಗಂಧರ್ವರಿದ್ದಾರೆ, ನನ್ನ ಮಕ್ಕಳನ್ನ ಯಾರು ಕಾಪಾಡ್ತಾರೆ? ನನ್ನ ಮಕ್ಕಳನ್ನ ಯಾರೂ ಕಾಪಾಡೋರಿಲ್ವಲ್ಲ? ನಮ್ಮೆಲ್ರಿಗೂ ಸಹ ಒಂದು ಗೊಂದಲ ಇರುತ್ತೆ. ನಾವು ಮಕ್ಕಳ ಮೇಲೆ ನಮ್ಮ ಮಕ್ಕಳ ಮೇಲೆ ನಾವು ತುಂಬಾ ಕೋಪ ಮಾಡ್ಕೊಂಡ್ಬಿಡ್ತೀವಿ. ಯಾಕೆ ಕೋಪ ಮಾಡ್ಕೊಳ್ತೀವಿ ಅಂದ್ರೆ ನಮ್ಗೆ ವಾಟ್ ನೆಕ್ಸ್ಟ್ ಅನ್ನೋದು ನಮ್ಗೆ ತುಂಬಾ ದೊಡ್ಡ ಗೊಂದಲ ಅಲ್ವಾ? ನಾನಿರೋವರೆಗೂ ಏನೋ ಪರವಾಗಿಲ್ಲ, ನಾನೇನೋ ಮಾಡ್ತೀನಿ, ಏನೋ ಆಗತ್ತೆ, ನಾನಿಲ್ಲದೆ ಇದ್ದಾಗ ಏನು? ಅದೇ ರೀತಿ ಅತಿಥಿಗೂ ಸಹ ಒಂದು ಗೊಂದಲ ಉಂಟಾಗತ್ತೆ. ಆ ಗೊಂದಲ ಉಂಟಾದಾಗ ಆಕೆ ತಪಸ್ಸನ್ನ ಮಾಡ್ತಾಳೆ. ತಪಸ್ಸನ್ನ ಮಾಡಿ ಭಗವಂತ ನೀನೇ ನನಗೆ ಕೊನೆಯ ಮಗನಾಗಿ ಹುಟ್ಟಬೇಕು ಅಂತ ಕೇಳ್ಕೊಳ್ತಾಳೆ. ಆಗ ಭಗವಂತ ಕೇಳ್ತಾನೆ, ಯಾಕೆ ನಾನೇ ನಿನ್ನ ಮಗನಾಗಿ ಹುಟ್ಟಬೇಕು ಅಂತ. ಆಗ ಅವಳು ಹೇಳ್ತಾಳೆ, ಇಂದ್ರ ಅಂದ್ರೇನೆ ಸರ್ವ ಸಮರ್ಥ ಅಂತ. ಅವನು ಸಮರ್ಥತೆ ಹೊಂದಿದಾನೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಅವನಿಗೂ ಸಹ ಕೆಲವೊಮ್ಮೆ ಬಾರಿ ಯಾರಾದ್ರೂ ಬೇಕು, ಆಸರೆ ಬೇಕು ಅಂತ ಅನ್ನಿಸ್ಬಹುದು. ಹಾಗಾಗಿ ಅವನನ್ನ ಕಾಪಾಡೋ ಭಾರ ನಿಂದು. ಹಾಗಾಗಿ ನೀನ್ ನನ್ ಮಗನಾಗಿ ಹುಡ್ತೀಯಾ ಅಂತ ಕೇಳ್ತಾಳೆ. ಖಂಡಿತ ನಿನ್ನ ಮಗನಾಗಿ ಹುಡ್ತೀನಿ. ಅಷ್ಟೇ ಅಲ್ಲ, ನಿನಗೇನು ಬೇಕೋ ಅದನ್ನ ನಾನು ಬೇಡಿ ಆದ್ರೂ ಸರಿ ನಾನು ತಂದು ಕೊಡ್ತೀನಿ, ಯೋಚನೆ ಮಾಡ್ಬೇಡ ಅಂತ ಹೇಳ್ತಾನೆ. ಅದಕ್ಕೆ ತಕ್ಕ ಹಾಗೆ ಕೊನೆಯ ಮಗನಾಗಿ ವಾಮನನಾಗಿ ಆತ ಹುಡ್ತಾನೆ. ವಾಮನನಾಗಿ ಆತ ಹುಟ್ಟಿದಾಗ ಏನಾಗತ್ತೆ, ನಮ್ಮೆಲ್ಲರಿಗೂ ಗೊತ್ತು, ನಮ್ಮ ಬಲಿ ಚಕ್ರವರ್ತಿ ಇಂದ್ರ ಪದವಿಗೋಸ್ಕರ ಆತ ತಪಸ್ಸನ್ನ ಮಾಡ್ತಾ ಇರ್ತಾನೆ. ಇಂದ್ರ ಪದವಿಗೆ ತಪಸ್ಸು ಮಾಡ್ಬೇಕಾದ್ರೆ ತಾಯಿಗೆ ಮಾತನ್ನ ಕೊಟ್ಬಿಟ್ಟಿರ್ತಾನಲ್ಲ, ನಾನು ಬೇಡಿ ಆದ್ರೂ ಸರಿ ನಿನಗೆ ಎಲ್ಲವನ್ನ ಕೊಡ್ತೀನಿ ಅಂತ. ಅದು ಒಂದೇ ಕಾರಣಕ್ಕೆ ಭಗವಂತ ವಾಮನ ರೂಪದಲ್ಲಿ ಬರ್ತಾರೆ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ, ವಾಮನ ಅಂತ ಅಂದ್ರೆ ಆತ ಚಿಕ್ಕ ರೂಪ. ಅಂದ್ರೆ ನಮ್ಗನ್ಸುತ್ತೆ, ಅಯ್ಯೋ ಅವ್ನು ಎಷ್ಟು ಚಿಕ್ಕಕ್ಕಿದಾನಲ್ವಾ ಅಂತ. ಬೇಕಾದ್ರೆ ನೀವು ನೋಡಿ, ಯಾರ ಹತ್ರನಾದ್ರೂ ಏನಾದ್ರೂ ಕೇಳ್ಬೇಕಾದ್ರೆ ಎಷ್ಟು ದೊಡ್ಡ ದೇಹ ಇದ್ರೂ ನಮ್ಮ ಮನಸ್ಸು ಚಿಕ್ಕದಾಗೋಗ್ಬಿಡುತ್ತೆ. ಅಯ್ಯೋ ನಾನು ಕೇಳ್ತಾ ಇದ್ದೀನಲ್ಲಪ್ಪ ಅಂತ. ಅದ್ರಲ್ಲೂ ಮಕ್ಕಳ ಬಳಿ ಕೇಳ್ಬೇಕಾದ್ರೆ ಇನ್ನೂ ಚಿಕ್ಕವರಾಗೋಗ್ಬಿಡ್ತೀವಿ. ಅದೇ ರೀತಿ ಭಗವಂತನಿಗೆ ನಾವೆಲ್ಲರೂ ಸಹ ಮಕ್ಕಳ. ಯಾರು ಏನು ದೊಡ್ಡೋರಾಗೋದಿಕ್ ಸಾಧ್ಯನೇ ಇಲ್ಲ. ಅಪ್ಪ ಅಮ್ಮಗಿಂತ ದೊಡ್ಡೋರಾಗೋದಿಕ್ ಆಗೋದಿಲ್ಲ ಅಲ್ಲ. ಹಾಗಾಗಿ ಈ ಬಲಿ ಚಕ್ರವರ್ತಿಯೂ ಸಹ ಭಗವಂತನ ಮಗನೇ. ಹಾಗಾಗಿ ಅವನು ಕೇಳಬೇಕಾದ್ರೆ ವಾಮನ ರೂಪದಲ್ಲಿ ಬರ್ತಾನೆ. ಬಂದು 3 ಹೆಜ್ಜೆ ಕೊಡಪ್ಪ ನನಗೆ ದಾನವನ್ನ ಅಂತ ಕೇಳ್ತಾನೆ. ಮುಂದೆ ನಮ್ಮೆಲ್ಲರಿಗೂ ಗೊತ್ತು, ಆ ಭಗವಂತ ತ್ರಿವಿಕ್ರಮನಾಗಿ ಬೆಳೆದ್ ಬಿಡ್ತಾನೆ. ಇದರ ವಾಮನನ ಕತೆ ಮುಂದೆ ಮತ್ತೆ ವಾಮನ ಅಂತಾನೆ ಬರುತ್ತೆ.
ಆಗ ಈ ಕಥೆಯನ್ನ ನಾನು ಮುಂದುವರಿಸ್ತೀನಿ. ಅಂದ್ರೆ ಇಲ್ಲಿ ಭಗವಂತನಿಗೆ ಯಾಕೆ ವಾಮನ ಅಂತ ಹೇಳಿದ್ರು ಅಂತ ನೋಡೋದಾದ್ರೆ, ಭಗವಂತ ಎಲ್ಲವನ್ನ ಮೀರಿ ನಿಂತವನು. ಅವನಿಗೆ ಏನಾದ್ರೂ ಬೇಕು, ಕೊಡಬೇಕು ಅಂತ ಅನ್ಸಿದ್ರೆ ಖಂಡಿತವಾಗಿಯೂ ಸಹ ಆತ ಕೊಟ್ಟೇ ಕೊಡ್ತಾನೆ ಅನ್ನೋದು ಇಲ್ಲಿ ಒಂದು ಮೂಲ ಕಥೆಯಾಗಿ ಬರ್ತಾ ಹೋಗುತ್ತೆ. ಹಾಗೆ ಆ ಹೇಳಿದ ಹಾಗೆ ಏಷಮೇ ಸರ್ವಧರ್ಮಾಣಂ ಧರ್ಮೋಧಿಕತಮೋ ಮತಃ ಯದ್ ಭಕ್ತ್ಯಾ ಪುಂಡರೀಕಾಕ್ಷಂ ಸ್ಥವೈರಚ್ಚೇನ್ ನರಸದ ಅಂತ. ಅಂದ್ರೆ ಪುಂಡರೀಕಾಕ್ಷ ಅಂದ್ರೆ ಕಮಲದಂತಹ ಅಕ್ಷ ಉಳ್ಳವನು. ಹಾಗೇನೆ ಈ ನರರನ್ನ ಕಾಪಾಡುವುದಕ್ಕೋಸ್ಕರ ಭಗವಂತ ನಾವು ಯಾವಾಗ ಸ್ತುತಿಸಿದ್ರು ಸಹ ಆತ ಬಂದೇ ಬರ್ತಾನೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗೇನೆ ಇಲ್ಲಿ ಶ್ರದ್ಧೆ, ಭಕ್ತಿಯಿಂದ, ವಿಶ್ವಾಸದಿಂದ ನಾವು ಯಾವಾಗ ಅವನನ್ನ ಕರೆದ್ರೂ ಸಹ ಅವನು ನಮ್ಮನ್ನ ಕೈ ಬಿಡೋನಲ್ವೇ ಅಲ್ಲ. ಅವನು ಬಂದು ಕಾಪಾಡ್ತಾ ಹೋಗ್ತಾನೆ. ಹಾಗೂ ನಾವು ಪಡೆಯುವ ಫಲ ಅವನು ನಮ್ಗೆ ಕೊಟ್ಟೆ ಕೊಡ್ತಾನೆ. ಸ್ವಲ್ಪ ನಿಧಾನ ಆಗಬಹುದು, ಆದ್ರೆ ಹಿ ವಿಲ್ ಗಿವ್. ಹಾಗೇನೆ ನಾವು ಶ್ರದ್ಧೆ ಇಲ್ಲದೆ ನಾವು ಪೂಜಿಸಿದಾಗ ಖಂಡಿತವಾಗ್ಲೂ ಅವನು ಕೊಡೋದೇ ಇಲ್ಲ. ಹಾಗಾಗಿ ನಮ್ಮ ಈ ಭಕ್ತಿ ಏನಿದೆ ಅದು ಶ್ರದ್ಧೆಯಿಂದ ಕೂಡಿರ್ಬೇಕು ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ನೀವು ವಿಷ್ಣು ಸಹಸ್ರನಾಮ ಹೇಳ್ಬೇಕಾದ್ರೂ ಅಷ್ಟೇ, ಒಂದು ಶ್ರದ್ಧೆಯಿಂದ ಪೂಜಿಸಿದ್ರೆ ಸಾಕು, ಸ್ತುತಿಸಿದ್ರೆ ಸಾಕು, ಆತ ನಮ್ಮನ್ನ ಉದ್ಧರಿಸುತ್ತಾ ಹೋಗ್ತಾನೆ. ಪರಮಮ್ಯೋ ಮಹತ್ತೇಜಃ ಪರಮಮ್ಯೋ ಮಹತ್ತಪಃ ಪರಮಮ್ಯೋ ಮಹತ್ ಬ್ರಹ್ಮ ಪರಮಮ್ಯಃ ಪರಾಯಣಂ. ಭಗವಂತ ಯಾರಪ್ಪ ಅಂತ ನೋಡೋದಾದ್ರೆ, ಭಗವಂತ ಯಾರೂ ಅಲ್ಲ, ಆತ ಬೆಳಕಿನ ಸ್ವರೂಪವೇ ಅವನಾಗಿದ್ದಾನೆ. ನಮ್ಮ ಜೀವನದ ಕತ್ತಲು, ನಮ್ಮ ಹೃದಯದ ಕತ್ತಲನ್ನ ಯಾರಾದ್ರೂ ತೊಳಿತಾರೆ ಅಂತ ಅಂದ್ರೆ ಅದು ಕೇವಲ ಭಗವಂತ. ಹಾಗಾಗಿ ಇಲ್ಲಿ ಪರಮಮ್ಯೋ ಮಹತ್ ತೇಜಸ್ಸು ಅಂದ್ರೆ ಬೆಳಕು ಹಾಗೂ ಜ್ಞಾನ ಅಂತ. ಆ ಜ್ಞಾನವನ್ನ ಆತ ಕೊಡ್ತಾ ಹೋಗ್ತಾನೆ, ಕಾಂತಿಯನ್ನ, ಪ್ರಕಾಶವನ್ನ. ಪರಮಂ ಅಂತ ಅಂದ್ರೆ ಮುಕ್ತಿ ಅಥವಾ ಅಂತಿಮ ಅಂತ. ಅಂದ್ರೆ ಹಿ ಈಸ್ ಅವರ್ ಲಾಸ್ಟ್ ಸ್ಟೇಷನ್. ಮಹತ್ ತೇಜಸ್ ಅಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಆತ ಪ್ರಕಾಶಮಾನವಾಗಿದ್ದಾನೆ, ಆತ ಬೆಳಕಿನ ಕಿಡಿಯಾಗಿದ್ದಾನೆ. ಅವನ ಸ್ಮರಣೆಯಿಂದ ತಪಸ್ಸಿನಂತೆ ನಾವು ಮಾಡ್ತಾ ಹೋಗ್ಬೇಕು. ಪರಮಮ್ಯೋ ಮಹತ್ತಪಃ ಅಂದ್ರೆ ಅವನನ್ನ ಸ್ತುತಿಸೋದೇ ನಮ್ಗೆ ಒಂದು ತಪಸ್ಸಿದ್ದ ಹಾಗೆ. ಪ್ರತಿದಿನ ಪ್ರತಿ ಕ್ಷಣ ಅದು ಹಾಸು ಹೊಕ್ಕಾಗಿರ್ಬೇಕು. ಪರಮಮ್ಯೋ ಮಹತ್ ಬ್ರಹ್ಮ, ಆತ ಚತುರ್ಮುಖ ಬ್ರಹ್ಮನಿಗೂ ಸಹ ತಂದೆಯಾಗಿದ್ದಾನೆ. ಹಾಗೆ ಆತ ಎಲ್ಲರಿಗೂ ಆಶ್ರಯವನ್ನ ಕೊಟ್ಟು ಆತ ನಮ್ಮನ್ನ ಕಾಪಾಡ್ತಾ ಇದ್ದಾನೆ. ಹಾಗಾಗಿ ಭಗವಂತ ಯಾರು ಅಂತ ನೋಡೋದಾದ್ರೆ, ಭಗವಂತ ಬೆಳಕನ್ನ ನೀಡುವವನು. ಎಲ್ಲರ ಚಿಂತೆಯ ಕೊನೆಯ ಗುರಿ ಅವನೇ ಆಗಿರ್ತಾನೆ. ಹಾಗೂ ನಮ್ಮ ಚಿಂತನೆಯ ಕೊನೆಯ ಗುರಿಯೂ ಸಹ ಅವನೇ ಆಗಿರ್ತಾನೆ. ಎಲ್ಲ ಜ್ಞಾನದ ಗಮ್ಯ ಆ ಭಗವಂತ. ಅವನಿಲ್ಲ ಅಂದ್ರೆ ನಮ್ಗೇನು ಇರೋದಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಆ ನಾರಾಯಣ ಅನ್ನುವಂತಹ ನಾಮ ಏನಿದೆ ಅದನ್ನ ಸ್ತುತಿಸ್ತಾ ಹೋಗೋದ್ರಿಂದ, ಅದರ ಪಠನೆ ಮಾಡ್ತಾ ಹೋಗೋದ್ರಿಂದ ನಮಗೆ ಒಳಿತನ್ನ ಮಾಡ್ತಾ ಹೋಗ್ತಾನೆ ಭಗವಂತ. ಅಂದ್ರೆ ಭಗವಂತ ಸರ್ವ ಲೋಕಗಳ ಒಡೆಯನಾಗಿದ್ದಾನೆ ಅಂತ ಈ ಶ್ಲೋಕದ ಅರ್ಥ ಹೇಳ್ತಾ ಹೋಗುತ್ತೆ. ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಳಾನಾಂ ಚ ಮಂಗಳಂ ದೈವತಂ ದೇವತಾನಾಂ ಚ ಭೂತಾನಾಂ ಯೋ ವ್ಯಯಃ ಪಿತಾ. ಭಗವಂತ ಹೇಗಿದ್ದಾನೆ? ಅವನು ಪವಿತ್ರ. ಪವಿತ್ರ ಅಂದ್ರೆ ಪಾವನಗೊಳಿಸುವವನು ಅಂತ. ನಮ್ಮನ್ನ ಪಾವನಗೊಳಿಸ್ತಾ ಹೋಗ್ತಾನೆ ಅಲ್ವಾ. ಅವನು ನಮ್ಮೊಳಗಿದ್ದಾಗ ಎಲ್ರು ನಮ್ಮನ್ನ ಮುಟ್ಟಿ ಮಾತಾಡಿಸ್ತಾರೆ, ಮನೆಗ್ ಬನ್ರಿ ಅಂತಾರೆ. ಹಾಗೂ ಪ್ಲೀಸ್ ನೀವ್ ಇವತ್ ರಾತ್ರಿ ಇಲ್ಲೇ ಉಳ್ಕೋಬೇಕು ಆಯ್ತಾ, ನೀವು ಉಳ್ಕೊಳ್ಳಿಲ್ಲ ಅಂದ್ರೆ ನನಗ್ ಬೇಜಾರಾಗತ್ತೆ ಅಂತಾನೂ ಹೇಳ್ತಾರೆ. ಅದೇ ನನ್ನ ಭಗವಂತ ನನ್ನ ದೇಹವನ್ನ ಬಿಟ್ಟು ಹೋದ್ರೆ ಯಾರೂ ಅಲ್ಲ, ನಮ್ಮ ಮನೆಯವರೇ ಒಂದು ದಿನ ಮನೆಯೊಳಗೆ ಇಟ್ಕೊಳ್ಳೋದಿಲ್ಲ, ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ಇನ್ನು ಏನಾದ್ರು 2-3 ದಿನ ಫಾರಿನ್ ಇಂದ ಯಾರು ಬರ್ಬೇಕು ಅಂದ್ರೆ ಹಾಸ್ಪಿಟ್ಲಿಗೆ ಹಾಕ್ಬಿಟ್ಟಿರ್ತಾರೆ. ಐಸ್ ಬಾಕ್ಸ್ ಅಲ್ಲಿ ಇಟ್ಟಿರಿ, ನಮ್ ನೆಂಟ್ರು ಬಂದ್ಮೇಲೆ ನಾವು ಹೋಗಿ ತಗೊಂಡ್ಬರ್ತೀವಪ್ಪ ಅಂತ ಅಲ್ವಾ. ಯಾರು ಇಟ್ಕೊಂತಾರ? ಭಗವಂತ ನನ್ನ ದೇಹದಲ್ಲಿ ಇಲ್ಲ ಅಂದ್ರೆ ಯಾರು ಇಟ್ಕೊಳ್ಳಲ್ಲ. ಹಾಗಾಗಿ ಈ ದೇಹವನ್ನ ಪವಿತ್ರಗೊಳಿಸ್ತಾ ಹೋಗ್ತಾನೆ. ಹಾಗೂ ನಾವೇನಾಗಿರ್ಬೇಕು ಅವನಿಗೆ ಅಂದ್ರೆ ನಾವು ಸದಾ ನಿರ್ಮಲವಾಗಿರ್ಬೇಕು ಅವನಿಗೆ.
ಏಕೆ ಅಂತಂದ್ರೆ ನಾವು ಯಾವಾಗ ನಿರ್ಮಲವಾಗಿರ್ತೀವಿ, ಯಾವಾಗ ನಾವು ಅವನನ್ನ ಸ್ತುತಿಸ್ತಾ ಹೋಗ್ತೀವಿ, ಯಾವಾಗ ಅವನು ನಮಗೆ ನಾವು ಅವನಿಗೆ ಸರೆಂಡರ್ ಆಗ್ತಾ ಹೋಗ್ತೀವಿ, ಅವನು ನಮ್ಮನ್ನ ಮೇಲಕ್ಕೆತ್ತುತ್ತಾ ಹೋಗ್ತಾನೆ. ಈ ಪರಮ ಪವಿತ್ರವಾದ ಭಗವಂತನಿಗೆ ನಾವೇನಾಗ್ತಾ ಹೋಗುತ್ತೆ, ಶರಣಾಗ್ತಾ ಹೋಗ್ಬೇಕು. ಆತ ನಮ್ಮೆಲ್ಲರನ್ನ ಪಾವನಗೊಳಿಸ್ತಾನೆ. ಹಾಗೇನೆ ನಮ್ಮನ್ನ ಒಳಿತು ಮಾಡುವವನು ಸಹ ಅವನೇ ಆಗಿದ್ದಾನೆ. ದೇವತೆಗಳಿಗೆಲ್ಲರಿಗೂ ಹಿರಿಯ ದೈವ ಹಾಗೂ ಜೀವರಿಗೆ ಆತ ಅರಿವಿನ ತಂದೆಯಾಗಿದ್ದಾನೆ. ಅಂದ್ರೆ ಭಗವಂತನನ್ನ ನಾವು ಯಾವಾಗ ಪರಿಶುದ್ಧ ಮನಸ್ಸಿನಿಂದ ನಾವು ಸ್ತುತಿಸ್ತಾ ಹೋಗ್ತೀವಿ, ಆತ ಎಲ್ಲರಿಗೂ ಶ್ರೇಷ್ಠತೆಯನ್ನ ಕೊಡ್ತಾ ಹೋಗ್ತಾನೆ. ಅವನೇ ಶ್ರೇಷ್ಠತೆಯನ್ನ ಕೊಡೋದು. ಇವತ್ತು ನಮ್ಗೆ ಜನಬಲ, ಹಣಬಲ ಅಥವಾ ವಿದ್ಯಾಬಲ ಯಾವುದೇ ಇರ್ಬೋದು, ಆ ಎಲ್ಲ ಬಲಗಳಿಗೂ ಸಹ ಆತನೇ ಕಾರಣ. ಇನ್ಯಾರೂ ಕಾರಣರಾಗೋದಿಕ್ಕೆ ಸಾಧ್ಯವೇ ಇಲ್ಲ. ಅವನು ಕೊಟ್ರೆ ನಮಗೆ, ಅವನು ಕೊಡ್ಲಿಲ್ಲ ಅಂದ್ರೆ ಖಂಡಿತವಾಗಿಯೂ ಏನೂ ಇಲ್ಲ. ನಾಹಂ ಕರ್ತ ಹರಿಕರ್ತ ಅಲ್ವಾ? ಹಾಗಾಗಿ ಅವನು ಕೊಟ್ರೆ ನಮ್ಮ ಬಳಿ ಎಲ್ಲವುದೂ ಸಹ ಇರುತ್ತೆ. ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿಯುಗಾಗಮೇ ಯಸ್ಮಿಂಶ್ಚ ಪ್ರಲಯಂ ಯಾಂತಿ ಪುನರೇವ ಯುಗಕ್ಷಯೇ. ಸೃಷ್ಟಿ ಕಾಲದಲ್ಲಿ ಭಗವಂತ ಸೃಷ್ಟಿಯನ್ನ ಮಾಡ್ತಾನೆ, ಈ ಜೀವಿಗಳನ್ನ ಹುಟ್ಟಿಗೆ ಕಾರಣನಾಗ್ತಾನೆ, ಹಾಗೂ ಪ್ರಳಯ ಕಾಲದಲ್ಲಿ ಈ ಎಲ್ಲ ಸೃಷ್ಟಿಯನ್ನ ಮತ್ತೆ ಸೂಕ್ಷ್ಮ ರೂಪವಾಗಿ ತನ್ನ ಉದರದಲ್ಲಿ ಇಟ್ಕೊಳ್ತಾ ಹೋಗ್ತಾನೆ. ಇದು ಹೇಗೆ ನಡೆಯುತ್ತಪ್ಪ ಈ ಕ್ರಿಯೆ ಅಂದ್ರೆ ಗಣಿತಬದ್ಧವಾಗಿ ನಡೀತಾ ಹೋಗುತ್ತೆ. ಇಲ್ಲಿ ಯಾವುದೂ ಸಹ ಆಕಸ್ಮಿಕ ಅಲ್ವೇ ಅಲ್ಲ. ನಮಗೆಲ್ಲವುದು ಆಕಸ್ಮಿಕ. ಅಯ್ಯೋ ಇದ್ದಕ್ಕಿದ್ದ ಹಾಗೆ ಪರಿಚಯ ಆದ್ರು, ಅಯ್ಯೋ ಇದ್ದಕ್ಕಿದ್ದಾಗೆ ಅವ್ರು ನಮಗ್ ಸಹಾಯ ಮಾಡಿದ್ರು, ಇದ್ದಕ್ಕಿದ್ದ ಹಾಗೆ ನಮಗೆ. ಆದ್ರೆ ಭಗವಂತನಿಗೆ ಖಂಡಿತ ಅಲ್ಲ. ಭಗವಂತನಿಗೆ ಗೊತ್ತು ನನ್ನ ಯಾವ ಮಗುಗೆ ಯಾವ ಅವಶ್ಯಕತೆ ಇದೆ, ಯಾವ ಮಗುವಿನಿಂದ ಆತನಿಗೆ ಸಹಾಯವನ್ನ ಮಾಡಿಸಬಹುದು ಅಲ್ವಾ? ನಾವು ತುಂಬಾ ಕಷ್ಟದಲ್ಲಿ ಇದ್ದು ಅಯ್ಯೋ ನನ್ ಕೈಲಿ ಆಗ್ತಾನೇ ಇಲ್ಲಪ್ಪ ಅಂತ ಉಸಿರು ಕಟ್ತಾ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇರ್ಬೇಕಾದ್ರೆ ಯಾರೋ ಬಂದು ನಮ್ಗೆ ಸಹಾಯ ಮಾಡಿದ ತಕ್ಷಣ ನಮ್ಮ ಬಾಯಿಯಲ್ಲಿ ಬರುವಂತಹ ಮೊದಲನೆಯ ಮಾತೆ ದೇವ್ರ ಹಾಗ್ ಬಂದ್ರಿ ಕಣ್ರಿ ಅಲ್ವಾ? ದೈವ ಮನುಷ್ಯ ರೂಪೇಣ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಭಗವಂತ ನಮಗೆ ಸರಿಯಾಗಿ ಎಲ್ಲವುದನ್ನ ನಮ್ಗೆ ಆತ ಕೊಡ್ತಾ ಹೋಗ್ತಾನೆ. ಯಾಕೆ ಅಂತಂದ್ರೆ ಹೇಳಿದ್ವಲ್ಲ, ನಮಗೆ ಆಕಸ್ಮಿಕ, ಆತನಿಗೆ ಯಾವ್ದು ಆಕಸ್ಮಿಕ ಅಲ್ಲ. ನಮ್ಗೊಬ್ರು ಪರಿಚಯ ಆಗೋದು ಆಕಸ್ಮಿಕನೇ. ಆದ್ರೆ ಅವನಿಗೆ ಹಾಗಲ್ಲ. ಬೇಕಾದ್ರೆ ನಿಮಗೆ ನೀವೇ ನಿಮ್ಮ ಯಾವುದೋ ಒಂದು ಕಥೆಯನ್ನ ಜ್ಞಾಪಿಸ್ಕೊಳ್ಳಿ. ಯಾರೋ ಒಬ್ರು ಫ್ರೆಂಡ್ ಹೆಂಗ್ ಪರಿಚಯ ಆದ್ರು ಅಂತ ಜ್ಞಾಪಿಸ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಅಯ್ಯೋ ಇದ್ದಕ್ಕಿದ್ದಂಗೆ ಪರಿಚಯ ಆದ್ರು, ಇವತ್ ನೋಡಿದ್ರೆ ಅವ್ರು ನನ್ ಬೆಸ್ಟ್ ಫ್ರೆಂಡ್ ಆಗೋಗ್ಬಿಟ್ಟಿದಾರಲ್ಲಪ್ಪ ಅಂತ ನಾವ್ ಅಂತೀವಿ. ಆದ್ರೆ ಭಗವಂತನಿಗೆ ಯಾವುದೂ ಸಹ ಆಕಸ್ಮಿಕ ಅಲ್ಲವೇ ಅಲ್ಲ. ಅವ್ನ್ ಗಣಿತಬದ್ಧವಾಗಿ ಎಸ್ ಇವಾಗ ಇವ್ರ ಪರಿಚಯ ಆಗ್ಬೇಕು, ಮುಂದೆ ಇವನಿಗೆ ಇದು ಯಾವ್ದೋ ಕಷ್ಟ ಬರುತ್ತೆ, ಆಗ ಇವ್ರು ಸಹಾಯ ಮಾಡ್ತಾರೆ, ಇವರಿಂದ ಒಂದು ಸಂಬಂಧ ಬೆಳೀತಾ ಹೋಗುತ್ತೆ. ಈ ರೀತಿ ಪ್ರತಿಯೊಂದು, ಅದಕ್ಕೆ ಇಲ್ಲಿ ಹೇಳ್ತಾ ಹೋಗುದು ಭಗವಂತನ ಈ ಲೆಕ್ಕಾಚಾರ ಏನಿದೆ ಅದು ಗಣಿತಬದ್ಧವಾಗಿ ಇದೆ. ಹಾಗಾಗಿ ಯಾರಿಂದ ಈ ಸೃಷ್ಟಿ ಕಾರ್ಯ ಆರಂಭವಾಗಿದೆಯೋ, ಯಾವುದು ಮತ್ತೆ ಹೋಗಿ ಅಲ್ಲಿಗೆ ಸೇರುತ್ತದೆಯೋ ಅವನು ನಿಜವಾದ ಭಗವಂತನಾಗಿ ಇದ್ದಾನೆ. ತಸ್ಯ ಲೋಕ ಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ ವಿಷ್ಣೋರ್ನಾಮ ಸಹಸ್ರಂ ಯೇ ಶೃಣು ಪಾಪ ಭಯಾಪಹಂ. ನಾವು ಹೇಳ್ತೀವಲ್ಲ, ಇಲ್ಲಿ ಭೀಷ್ಮ ಪಿತಾಮಹ ಹಿರಿಯ ಜೀವವಾಗಿದೆ. ಹಾಗೆ ಅವರ ಮುಂದಿನ ಪೀಳಿಗೆ ಅವರ ಕಣ್ಮುಂದೆ ಇದೆ. ಕೇವಲ ಯುಧಿಷ್ಠಿರ ಪ್ರಶ್ನೆ ಕೇಳಿದ್ರು ಸಹ ಯುಧಿಷ್ಠಿರನ ಜೊತೆ ಪಾಂಡವರು ಸಹ ಇದ್ದಾರೆ. ಅಂದ್ರೆ ಇನ್ನು ಉಳಿದ 4 ಜನ ಅಣ್ಣ ತಮ್ಮಂದ್ರು ಸಹ ಇದ್ದಾರೆ. ಹಾಗಾಗಿ ಭಗವಂತ ನಮ್ಮ ಪಾಪಗಳನ್ನ ತೊಡೆದು ಹಾಕ್ತಾ ಹೋಗ್ತಾನೆ. ನಾವು ಮಾಡಿದ ಎಲ್ಲ ತಪ್ಪುಗಳನ್ನ ಅವನು ತಿದ್ದಿ ತೀಡಿ ನಮ್ಗೆ ಉದ್ಧಾರವನ್ನ ಮಾಡ್ತಾ ಹೋಗ್ತಾನೆ. ಹಾಗೇನೆ ಈ ವಿಷ್ಣು ಸಹಸ್ರನಾಮವನ್ನ ಕೇವಲ ವಿಷ್ಣೋರ್ ನಾಮ ಸಹಸ್ರಮ್ಯೇ ಶೃಣು ಪಾಪ ಭಯಾಪಹಂ. ಶೃಣು ಅಂದ್ರೆ ಕೇಳಿಸ್ಕೊಳ್ಳೋದು. ಕೆಲವೊಮ್ಮೆ ಏನಾಗುತ್ತೆ, ನಮಗೆ ಹೇಳೋದಿಕ್ಕಾಗೋದಿಲ್ಲ ಅಥವಾ ಹೇಳೋ
ಸ್ಥಿತಿಯಲ್ಲಿ ನಾವ್ ಇಲ್ದೇ ಇರ್ಬೋದು. ಯಾರೋ ನಮ್ಮ ತುಂಬಾ ಆಪ್ತರನ್ನ ಕಳ್ಕೊಂಡ್ಬಿಟ್ಟಿರ್ತೀವಿ. ಅಯ್ಯೋ! ನಾನು ತುಂಬಾ ಅಳ್ತಾ ಇದ್ದೀನಿ. ಈಗ ನನಗೆ ಹೇಳಿದ್ರೆ ನಾನು ಇನ್ನೂ ತಪ್ಪು ಹೇಳ್ತೀನಪ್ಪ. ನನಗೆ ಹೇಳೋದಿಕ್ಕೆ ಆಗೋದಿಲ್ಲ. ಹೌದು, ಹೇಳೋದಿಕ್ಕೆ ಆಗೋದಿಲ್ವಾ? ಹೇಳ್ಬೇಡ. ಕೊನೆ ಪಕ್ಷ ಕೇಳಿಸ್ಕೊ. ಇಲ್ಲಿ ನೋಡಿ, ತಸ್ಯ ಲೋಕ ಆಹ್, ಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ. ಅವನು ಎಲ್ಲಾ ಲೋಕಗಳ ಒಡೆಯ ಅವನಾಗಿದ್ದಾನೆ. ನೀನ್ ಯಾರೋ ಅನ್ಕೋಬೇಡ ಅವನನ್ನ. ಹಿ ಈಸ್ ದ ಓನರ್. ಅಟ್ ದ ಸೇಮ್ ಟೈಮ್ ವಿಷ್ಣೋರ್ ನಾಮ ಸಹಸ್ರಂ ಯೇ ಶೃಣು ಪಾಪ ಭಯಪಹಂ. ಎಷ್ಟೋ ಬಾರಿ ಏನಾಗುತ್ತೆ, ನಾವು ಯಾವಾಗ ಈ ವಿಷ್ಣು ಸಹಸ್ರನಾಮವನ್ನ ಹೇಳೋದಿಕ್ಕೆ ಶುರು ಮಾಡ್ತೀವಿ, ಕೇಳೋದಿಕ್ಕೆ ಶುರು ಮಾಡ್ತೀವಿ, ನಮಗೆ ಅರಿವಿಲ್ಲದ ಹಾಗೆ ನಮ್ಮ ಎಲ್ಲ ಪಾಪಗಳು ಸಹ ಕಳೀತಾ ಹೋಗುತ್ತೆ. ಪಾಪಗಳು ಕಳೆದಾಗ ನಮ್ಮ ದೇಹ ಹಗುರ ಆಗ್ತಾ ಹೋಗುತ್ತೆ. ಇನ್ನೂ ನಾವು ಧರ್ಮ ಕಾರ್ಯವನ್ನ ಮಾಡ್ತಾ ಹೋದ್ರೆ ಭಗವಂತನನ್ನೇ ಭಗವಂತನನ್ನೇ ಅಲ್ಲ, ಭಗವಂತನೇ ನಮ್ಮನ್ನ ಮೇಲಕ್ಕೆತ್ತಿ ಉದ್ಧಾರ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಭಗವಂತನೇ ಎಲ್ಲ, ಭಗವಂತನಿಲ್ಲದೆ ಏನೂ ಸಹ ಇಲ್ಲ ಅನ್ನುವ ಒಂದು ಸತ್ಯ ಇಲ್ಲಿ ನಮಗೆ ತಿಳಿತಾ ಹೋಗುತ್ತೆ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ವೃಷಿಭಿಃ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ನಾನು ಈಗ ಏನು ಈ 1000 ನಾಮವನ್ನ ಕೇಳು ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದೆ, ಅದು ಕೇವಲ ನಾನು ಈಗ ಹೇಳಿದಂತಹ ನಾಮಗಳಲ್ಲ. ಬಿಕಾಸ್ ಇದನ್ನ ಪ್ರಾಚೀನ ಋಷಿ ಮುನಿಗಳು, ಮಹಾತ್ಮರು ನಿರಂತರವಾಗಿ ಉಪಾಸನೆಯನ್ನ ಮಾಡಿಕೊಂಡು ಬಂದಿರುವಂತಹ ಪರಮಾತ್ಮನ ಗುಣಗಳು. ಏಕೆಂದ್ರೆ ನಾವು ಮೊದಲಿಗೆ ತಿಳ್ಕೊಂಡ್ವಿ, ಈ ವಿಷ್ಣು ಸಹಸ್ರನಾಮ ಏನಿದೆ ಇದನ್ನ 4 ಭಾಗವಾಗಿ ಮಾಡ್ತಾರೆ. ರೂಪ, ಗುಣ, ವಿಭವ ಅಲ್ವಾ? ಹಾಗೇನೆ ಇಲ್ಲೂ ಅಷ್ಟೇ. ನಾನಿಲ್ಲಿ ಏನು 1000 ನಾಮವನ್ನ ಹೇಳ್ತಾ ಇದ್ದೀನಿ, ಇಲ್ಲಿ ಭಗವಂತನನ್ನ ಕಂಡವರು, ಭಗವಂತನ ಗುಣಗಳನ್ನ ಇದು ಸಾರ್ತಾ ಹೋಗುತ್ತೆ. ಬರೀ ಹೇಳ್ಬಿಟ್ಟು ಸುಮ್ನಾಗೋದಿಲ್ಲ. ಅವನು ಎಷ್ಟು ನಮಗೆ ಇಂಪಾರ್ಟೆಂಟ್ ಅಂತ ಇಲ್ಲಿ ನಮಗೆ ಹೇಳ್ತಾ ಹೋಗುತ್ತೆ. ಹಾಗಾಗಿ ಈ ಹೆಸರಾಂತ 1000 ನಾಮಗಳನ್ನ ನಾನು ಹೇಳ್ತಾ ಇದ್ದೀನಿ ಅಂತ ಭೀಷ್ಮ ಪಿತಾಮಹ ಕೃಷ್ಣನ ಸಮ್ಮುಖದಲ್ಲಿ ಈ ಸಹಸ್ರನಾಮವನ್ನ ಉಪದೇಶ ಮಾಡ್ತಾ ಹೋಗ್ತಾರೆ. ಅಂದ್ರೆ ಅವನೇ ಎಲ್ಲ ಈ ಲೋಕಗಳ ಒಡೆಯ, ಜಗತ್ತಿನ ನಾಥ, ಹುಟ್ಟು ಸಾವಿಗೆ ಮೂಲ ಅಂತಹ ಪರಮಾತ್ಮ ವಿಷ್ಣುವಿನ ಸ್ಮರಣೆಯಿಂದ ನಮ್ಮ ಸಕಲ ಪಾಪಗಳು, ಭಯ, ವ್ಯಾಧಿ ಎಲ್ಲವೂ ಸಹ ನಿವಾರಣೆ ಆಗ್ತಾ ಹೋಗುತ್ತೆ. ಹಾಗೆ ಈ ಭಗವಂತನ ನಾಮ ಏನಿದೆ, ಇಲ್ಲಿ ಸ್ತ್ರೀ, ಪುರುಷ ಅಥವಾ ಇನ್ನೊಂದು ಪುಲ್ಲಿಂಗ ಅಂತ ಏನ್ ಹೇಳ್ತೀವಿ, ಆ ರೀತಿ ಯಾವುದೇ ರೀತಿಯಾದಂತಹ ಭೇದ ಭಾವವಿಲ್ಲದ ಹಾಗೆ ಎಲ್ಲರೂ ಸಹ ಸ್ತುತಿಸಬಹುದಾದಂತಹ ಶ್ಲೋಕ. ಹಾಗೆ ಕೆಲವರು ಏನಾಗ್ತಾ ಹೋಗುತ್ತೆ, ಅಯ್ಯೋ ಇದು ಇಲ್ಲಿ ಸ್ತ್ರೀಯರು ಹೇಳ್ಬಾರ್ದಪ್ಪ, ಪುರುಷರು ಮಾತ್ರ ಓದಬೇಕು ಅನ್ನುವಂತಹ ಒಂದು ಪದ್ಧತಿ ಕೆಲವರು ಮನೆಯಲ್ಲಿ ಮೂಡ್ ಬಂದ್ಬಿಟ್ಟಿದೆ. ಆದ್ರೆ ಹೇಳ್ತಾ ಹೋಗ್ತಾರೆ, ಭಗವಂತನ ನಾಮಸ್ಮರಣೆಗೆ ಯಾವುದೇ ರೀತಿಯಾದಂತಹ ಲಿಂಗ ಭೇದವೂ ಸಹ ಇಲ್ಲಿ ಇರುವುದಿಲ್ಲ. ಭಗವಂತ ನಮ್ಮನ್ನ ಜನ್ಮ ಕೊಟ್ಟಿರೋದೇ ನಾವು ಅವನ ನಾಮಸ್ಮರಣೆ ಮಾಡೋದಕ್ಕೋಸ್ಕರ. ಹಾಗಾಗಿ ನಾವು ಅವನನ್ನ ನಾಮಸ್ಮರಣೆ ನಿರಂತರವಾಗಿ ನಾವು ಮಾಡ್ತಾ ಹೋಗಬಹುದು. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಃ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ ಅಂತ ಇಲ್ಲಿ ಭೀಷ್ಮ ಪಿತಾಮಹ ಹೇಳೋದ್ರ ಜೊತೆಗೆ ಪ್ರತಿಯೊಂದು ಯುಗದಲ್ಲೂ ಸಹ ಇಲ್ಲಿ ಭಗವಂತ ಅನುಗುಣವಾಗಿ ನಿರಂತರವಾಗಿ ಇರ್ತಾ ಹೋಗ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ವೃಷಿರ್ನಾಮ್ನಾಂ ಸಹಸ್ರಸ್ಯ ವೇದ ವ್ಯಾಸೋ ಮಹಾಮುನಿಃ ಛಂದೋ ನಿಷ್ಠುಪ್ ತಥಾ ದೇವೋ ಭಗವಾನ್ ದೇವಕೀ ಸುತಃ. ನಾನು ಆಗ್ಲೇ ಹೇಳಿದ ಹಾಗೆ ವೇದವ್ಯಾಸರು ಸಹ ಅಲ್ಲಿ ಉಪಸ್ಥಿತರಿರ್ತಾರೆ. ಹಾಗೂ ಈ ವಿಷ್ಣು ಸಹಸ್ರನಾಮ ಅಂದ್ರೆ 1000 ನಾಮಗಳನ್ನ ಅವರು ಅನುಷ್ಠುಪ್ ಛಂದಸ್ಸಿನಲ್ಲಿ ರಚಿಸ್ತಾ ಹೋಗ್ತಾರೆ. ಹಾಗೆ ಭಗವಂತ ಇದು ಯಾರ ಬಗ್ಗೆ ಇದೆ ಅಂದ್ರೆ ದೇವಕೀ ನಂದನಃ, ಕೃಷ್ಣನ್ ಬಗ್ಗೆ ಇದೆ ಕಣಪ್ಪ, ಇನ್ಯಾರ ಬಗ್ಗೆನೂ ಅಲ್ಲ. ಇಲ್ಲಿ ದೇವಕೀ ನಂದನ ಅಂತಾನೆ ಯಾಕೆ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಆತನಿಗೆ ತಾಯಿ ಅಂದ್ರೆ ಬಹಳ ಪ್ರೀತಿ. ಹಾಗಾಗಿ ಅಂತಹ ದೇವಕಿಯ ಕಂದನಾಗಿ
ಈ ಭೂಮಿಗೆ ಬಂದಂತಹ ಭಗವಂತ ನಮ್ಮೆಲ್ಲರನ್ನ ಉದ್ಧರಿಸ್ತಾ ಹೋಗ್ತಾನೆ. ಹಾಗಾಗಿ ಅಂತಹ ನಾಮವನ್ನ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಅಮೃತಾಂಶುದ್ಭವೋ ಬೀಜಂ ಶಕ್ತಿರ್ದೇವಕಿ ನಂದನಃ ತ್ರಿಸಾಮಾ ಹೃದಯಂ ತಸ್ಯ ಶಾಂತ್ಯರ್ಥೇ ವಿನಿಯುಜ್ಯತೆ. ಈ ವಿಷ್ಣು ಸಹಸ್ರನಾಮ ಏನಿದೆ, ಇದರ ಮೂಲ ಬರೋದಿಕ್ಕೆ ಕಾರಣ ಭಗವಂತನ. ಇದರ ಮೊದಲನೇ ದಿನದಲ್ಲೇ ನಾವು ಕಥೆಯಲ್ಲಿ ತಿಳ್ಕೊಂಡ್ಬಿಟ್ಟಿದೀವಿ. ಅಂದ್ರೆ ಯುಧಿಷ್ಠಿರನನ್ನ ಭೀಷ್ಮರ ಬಳಿ ಕರೆದುಕೊಂಡು ಬರ್ತಾರೆ. ಹಾಗೇನೆ ಈ ವಿಷ್ಣು ಸಹಸ್ರನಾಮವನ್ನ ಭೀಷ್ಮ ಪಿತಾಮಹ ಹೇಳ್ತಾ ಹೋಗ್ತಾರೆ. ಯಾಕೆ ಅಂತ ಅಂದ್ರೆ ಮಾನವರ ಒಳಿತಿಗಾಗಿ. ಹಾಗಾಗಿ ಈ ಮಾನವರ ಒಳಿತಿಗಾಗಿ ಯಾವ ಈ ಸಹಸ್ರನಾಮವನ್ನ ಭೀಷ್ಮ ಪಿತಾಮಹ ಹೇಳಿದ್ರೋ ಆ ಶ್ಲೋಕವನ್ನ ಕೃಷ್ಣನೂ ಸಹ ಅನುಮೋದಿಸ್ತಾನೆ. ಹೌದು, ಇದೆಲ್ಲ ಸರಿ, ಅವ್ರೇನ್ ಹೇಳಿದ್ರೋ ಎಲ್ಲವೂ ಸರಿ ಇದೆ ಅಂತ ಹೇಳಿ ಅವನು ಅನುಮೋದಿಸ್ತಾನೆ. ಅವನು ಇರ್ತಾನೆ, ಉಪಸ್ಥಿತಿ ಇರ್ತಾನೆ. ಹಾಗಾಗಿಯೇ ಇದನ್ನ ಒಂದು ದಿವ್ಯ ಮಂತ್ರ ಅಂತ ಅನ್ನೋದಕ್ಕೆ ಸಾಧ್ಯ. ಅಷ್ಟೇ ಅಲ್ಲದೆ ಇದನ್ನ ನಾವು ಯಾವಾಗ ಪಠನೆ ಮಾಡ್ತಾ ಹೋಗ್ತೀವಿ, ಯಾವಾಗ ನಾವು ಕೇಳಿಸ್ಕೊಳ್ತಾ ಹೋಗ್ತೀವಿ, ನಮಗೆ ಅರಿವಿಲ್ಲದ ಹಾಗೆ ವಿಶ್ವ ಶಾಂತಿಗೂ ಸಹ ಇದು ಕಾರಣ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ವಿಷ್ಣು ಸಹಸ್ರನಾಮ ಇರುವುದು ಸಾಮವೇದದಲ್ಲಿ. ಅಂದ್ರೆ ಸ್ವಲ್ಪ ಸಂಗೀತಮಯವಾಗಿ ಅನುಷ್ಠುಪ್ ಛಂದಸ್ಸಲ್ಲಿ ಹೇಳಿದಾಗ ಭಗವಂತನಿಗೆ ಇನ್ನೂ ಖುಷಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭವಿಷ್ಣುಂ ಮಹೇಶ್ವರಂ ಅನೇಕ ರೂಪ ದೈತ್ಯಾಂತಂ ನಮಾಮಿ ಪುರುಷೋತ್ತಮಂ. ಪುರುಷೋತ್ತಮ ಅಂದ್ರೆ ಅವನು ಪುರುಷರಲ್ಲೇ ಮಹಾಪುರುಷನಾಗಿ ಇದ್ದಾನೆ. ಅಷ್ಟೇ ಅಲ್ಲದೆ ವಿಷ್ಣು ಅಂತ ಅಂದ್ರೆ ಎಲ್ಲೆಡೆ ತುಂಬಿರುವವನು, ಎಲ್ಲೆಡೆ ಇರುವವನು. ಜಿಷ್ಣು ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಆತನಿಗೆ ಸೋಲೆ ಇಲ್ಲ. ಯಾಕೆ ಅವನಿಗೆ ಸೋಲಿಲ್ಲ ಅಂದ್ರೆ ಅವನೇ ಮಹಾವಿಷ್ಣು, ಅವನು ಎಲ್ಲಾ ಕಡೆ ಇದ್ದಾನೆ, ಅವನೇ ಗೆಲುವಿನ ಮೂಲವಾಗಿದ್ದಾನೆ. ಹಾಗಾಗಿ ಅವನು ಎಲ್ಲಿರ್ತಾನೋ ಅಲ್ಲಿ ಸೋಲೋದಿಕ್ಕೆ, ಯಾರೂ ಸೋಲೋದಿಕ್ಕೆ ಸಾಧ್ಯವೇ ಇಲ್ಲ. ಪ್ರಭವಿಷ್ಣು ಅಂತ ಅಂದ್ರೆ ಆತ ಬಲಶಾಲಿ ಹಾಗೂ ಆತ ಪರಾಕ್ರಮಿಯಾಗಿದ್ದಾನೆ. ಮಹೇಶ್ವರ ಅಂತ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜಗತ್ತಿನ ಎಲ್ಲ ದೇವತೆಗಳಿಗೂ ಸಹ ಈತ ಅಧಿಪತಿಯಾಗಿದ್ದಾನೆ. ಇವನೇ ಆದಿ. ಅನೇಕ ರೂಪ ದೈತ್ಯಾಂತಂ ನಮಾಮಿ ಪುರುಷೋತ್ತಮಂ ಅಂದ್ರೆ ಅವನು ಒಂದೇ ರೂಪದಲ್ಲಿ ಇದ್ದರೂ ಸಹ ಅವನ ನಾನಾ ರೂಪಗಳು ಭೂಮಿಗೆ ಅವತರಿಸಿ ಬರ್ತಾನೆ. ಯಾಕೆ ಅವನು ನಾನಾ ರೂಪದಲ್ಲಿ ಭೂಮಿಗೆ ಅವತರಿಸಿ ಬರ್ತಾನಪ್ಪ ಅಂತ ನೋಡೋದಾದ್ರೆ ಹಲವಾರು ರಾಕ್ಷಸರನ್ನ ಸಂಹಾರ ಮಾಡೋದಿಕ್ಕೆ ಆತ ನಾನಾ ಅವತಾರಗಳನ್ನ ತಾಳ್ತಾ ಹೋಗ್ತಾನೆ. ಹಾಗೂ ಮಾನವರ ಒಳಿತಿಗಾಗಿ ಭಗವಂತ ಭೂಮಿಗೆ ಪದೇ ಪದೇ ಬರ್ತಾನೆ. ಹಾಗಾಗಿ ಆತ ನಮ್ಮನ್ನ ಉದ್ಧರಿಸ್ತಾ ಹೋಗ್ತಾನೆ. ಭಗವಂತ ಇರೋದೇ ನಮ್ಮ ಒಳಿತಿಗಾಗಿ, ನಮ್ಮನ್ನ ಉದ್ಧಾರ ಮಾಡೋದಿಕ್ಕಾಗಿ ಅಂತ ಹೇಳುವುದರ ಜೊತೆಗೆ ಪೂರ್ವಾಂಗಂನ 22 ಶ್ಲೋಕಗಳ ಅರ್ಥಗಳನ್ನ ನಾವು ತಿಳ್ಕೊಂಡ್ವಿ. ನಾಳೆ ನ್ಯಾಸ ಅಂದ್ರೆ ಏನು ಹಾಗೂ ಧ್ಯಾನಂ ಅಂದ್ರೆ ಏನು ಅಂತ ನಾಳಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಐ ಹೋಪ್ ನಾನು ಹೇಳ್ತಾ ಇರೋ ಅರ್ಥ ನಿಮಗೆಲ್ಲ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು.